गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परब्रह्म तस्मै ಶ್ರೀಗುರವೇ ನಮಃ. ಗುರು ಚತುಷ್ಟಯರಿಗೆ ನಮಸ್ಕರಿಸುತ್ತಾ ಹಾಗೂ ದೇವಿ ಕನ್ನಿಕಾ ಪರಮೇಶ್ವರಿ ಪಾದಾರ ವಿಂದಗಳಲ್ಲಿ ನನ್ನ ಹೃತ್ಪೂರ್ವಕವಾದ ನಮನಗಳನ್ನು ಅರ್ಪಿಸುತ್ತಾ ಇಂದಿನ ದಿನ ವಾಸವಿ ದೇವಿ ದರ್ಶನವನ್ನು ಮುಂದುವರೆದ ಭಾಗವನ್ನು ನೋಡೋಣ. ವಾಸವಿ ದೇವಿ ದರ್ಶನ 153ನೇ ಪೇಜು. ಜ್ಞಾನ ಸಪ್ತಾಹದ 4ನೇ ದಿನದ ಪ್ರವಚನ. ಒಂದೊಂದು ದಿನದ ಒಂದೊಂದು ವಿಷಯದ ಪ್ರವಚನವು ಸತ್ಯದ ಒಂದೊಂದು ಮುಖವನ್ನು ಬೆಳಗಿಸುತ್ತಿತ್ತು. ಸಪ್ತಾಹದ 4ನೇ ದಿನವು ಎಂದಿನಂತೆಯೇ ಶ್ರೋತೃಗಳು ತಮ್ಮ ತಮ್ಮ ಸ್ಥಾನಗಳನ್ನು ಅಲಂಕರಿಸಿದ್ದರು. 3 ದಿನಗಳ ಸತ್ಸಂಗ ಶ್ರವಣದಿಂದ ಕುಸುಮಾಂಬೆಯ ಉದರದಲ್ಲಿ ಅತಿಶಯದ ಶಿಶುಚಲನವಾಗಿ ಆಶ್ಚರ್ಯದಿಂದ ಭಾಸ್ಕರಾಚಾರ್ಯರಿಗೆ ವಿವರಿಸಿದಳು. ಗುರುದೇವ, ನಿಮ್ಮ ಪ್ರತಿಬೋಧನೆಯಿಂದಲೂ ನನ್ನ ಸಂತಾನಕ್ಕೆ ಅವ್ಯಕ್ತ ಲಾಭವಾಗುತ್ತಿದೆ ಎಂದು ನನ್ನ ಅನುಭವದಲ್ಲಿ ಕಾಣುತ್ತಿದೆ ಎಂದಳು. ಸತ್ಸಂಗದ ನಂತರ ಈ ವಿಚಾರವಾಗಿ ವಿವರಿಸುವೆ. ನಿನ್ನ ಅನುಭವವಿಷ್ಟೇ ನಿನ್ನ ಸಂತಾನದ ತನ್ನ ಸ್ಪಂದನದಿಂದ ನನ್ನ ಸತ್ಸಂಗಕ್ಕೆ ಪ್ರತಿಕ್ರಿಯೆ ತೋರುತ್ತಿದೆ ಎಂದು ನುಡಿದು ಸತ್ಸಂಗವನ್ನು ಆರಂಭಿಸಿದರು. ಆತ್ಮೀಯ ದೇವತಾರಾಧಕರೇ, ಈ ಅಖಂಡ ಬ್ರಹ್ಮಾಂಡ ಸಾಮ್ರಾಜ್ಯದ ಏಕೈಕ ಪ್ರಭು ದೇವರು. ಎಲ್ಲ ಪ್ರಕಾಶಗಳ, ಎಲ್ಲ ಶಕ್ತಿಗಳ, ಎಲ್ಲ ಜ್ಞಾನಗಳ, ಎಲ್ಲ ಅನುಭವಗಳ ಮೂಲವೇ ದೇವರು. ದೇವರು ಸರ್ವಕಾಲಗಳಲ್ಲಿ, ಸರ್ವ ದೇಶಗಳಲ್ಲಿ, ಸರ್ವ ವಸ್ತುಗಳಲ್ಲಿ ವ್ಯಾಪಿಸಿರುವನು. ಅವನ ಹೊರತು ಒಂದು ಅಣುವಿಗೂ ಅಸ್ತಿತ್ವವಿಲ್ಲ. ಇಂತಹ ದೇವರು ಅಗೋಚರ, ನಿರಾಕಾರ, ನಿರ್ಗುಣನಾಗಿರುವುದರಿಂದ ಅವನನ್ನು ತಿಳಿಯುವುದು ಕಷ್ಟಕರ. ಆದರೆ ಅದೇ ದೇವರಿಗೆ ಆಕಾರ ಗುಣಗಳಿದ್ದರೆ ಆರಾಧಿಸುವುದು ಸುಲಭವೆಂದು ಜ್ಞಾನಿಗಳು ದೈವಾರಾಧನೆಯನ್ನು ಸಗುಣೋಪಾಸನೆ, ನಿರ್ಗುಣೋಪಾಸನೆ ಎಂದು 2 ಬಗೆಯಾಗಿ ವಿಂಗಡಿಸಿರುವರು. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ ಮಮ ವರ್ತ್ಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಯೋ ಯೋ ಯಾಂ ಯಾಂ ತನುರ್ಭಕ್ತ ಶ್ರದ್ಧೆಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದದಾಮ್ಯಹಂ. ಇದು ಭಗವದ್ಗೀತೆಯ 4ನೇ ಅಧ್ಯಾಯ ಮತ್ತು 7ನೇ ಅಧ್ಯಾಯದ ಶ್ಲೋಕಗಳು ಬರುತ್ತೆ. ಸುಗುಣೋಪಾಸಕರು ತಮ್ಮ ಮನದಿಷ್ಟದಂತೆ ಆರಾಧಿಸಬಹುದೆಂದು ದೇವರನ್ನು ಸ್ತ್ರೀ ರೂಪದಲ್ಲಿ ಆರಾಧಿಸಲು ಬಯಸಿದರೆ ದೇವಿಯೆಂದು, ಪುರುಷ ರೂಪದಲ್ಲಿ ಆರಾಧಿಸರೆ ದೇವನೆಂದು, ಶಕ್ತಿಯ ರೂಪದಲ್ಲಿ ತತ್ವದ ರೂಪದಲ್ಲಿ ಆರಾಧಿಸಿದರೆ ದೈವವೆಂದೂ ಕರೆದಿದ್ದಾರೆ. ಈ ದೇವರನ್ನು ಪ್ರೀತಿಭಾವದಿಂದ ಪೂಜಿಸಬೇಕು, ಸ್ತುತಿಸಬೇಕು, ನಮಿಸಬೇಕು. ಮನುಷ್ಯನ ಬಹಿರಂಗ ಕಾರ್ಯಗಳು ಶರೀರದಿಂದ ನಡೆಯುತ್ತವೆ. ಅದೇ ಮನುಷ್ಯನ ಅಂತರಂಗದ ಕಾರ್ಯಗಳು ಮನಸ್ಸಿನಿಂದ ನಡೆಯುತ್ತವೆ. ಇವೆರಡರ ನಡುವೆ ಮಧ್ಯವರ್ತಿಯಂತೆ ವಾಕು ಕೆಲಸ ಮಾಡುತ್ತದೆ. ಈ ಶರೀರ, ವಾಕು, ಮನಸ್ಸು ಒಂದುಗೂಡಿ ಕೆಲಸ ಮಾಡುವುದನ್ನು ತ್ರಿಕರಣ ಸಾಮರಸ್ಯವೆನ್ನುತ್ತಾರೆ. ಮಾಲಿನ್ಯಗಳನ್ನು ಕಳೆದುಕೊಂಡು ಮಾಡಿದರೆ ತ್ರಿಕರಣ ಶುದ್ಧಿ ಎನ್ನುತ್ತೇವೆ. ತ್ರಿಕರಣ ಶುದ್ಧಿಗಾಗಿ ಸಾಧನೆಯನ್ನು ಆರಂಭಿಸಿ ತ್ರಿಕರಣ ಸಾಮರಸ್ಯ ಸಾಧಿಸಬೇಕು. ನಂತರ ತ್ರಿಕರಣ ಶುದ್ಧಿಯಿಂದ ಸಿದ್ಧಿ. ಹೀಗೆ ದೇವತಾರ್ಚನೆಯು ತ್ರಿಕರಣಪೂರ್ವಕವಾದ ಒಂದು ದೈವೀ ಸಾಧನೆಯಾಗಿದೆ. ಶರೀರೇಂದ್ರಿಯಗಳಿಂದ ಪೂಜೆ, ವಾಕ್ಯನಿಂದ ಮಂತ್ರ, ಮನಸ್ಸಿನಿಂದ ಉಪಾಸನೆ ಮಾಡುತ್ತಾ ಬಾಹ್ಯ ಸಾಮಗ್ರಿಗಳಿಂದ ಆರಂಭಿಸಿದ ಪೂಜೆಯು ಮಾನಸ ಪೂಜೆಯ ಮಟ್ಟಕ್ಕೇರಬೇಕು.
ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಇದು ವಿವರಣೆ ಕೊಡ್ತೀರಾ ಜ್ಯೋತಿ ಅವರೇ? ಪ್ರೇಮ ಕೊಡ್ತಾರಾ? ಯಾವುದಕ್ಕೆ? ನೀವು ಹೇಳಿ. ಇದೆ ಜ್ಞಾನ ಸಪ್ತಾಹದ 4ನೇ ದಿನದ್ದು ಪ್ರವಚನ. ಪೇಜ್ ನಂಬರ್ ಹೇಳಿ. ನಂದಿನಿ ಮನೆಯಲ್ಲಿ ಇದೆ ಬುಕ್ ಅದು. 153 ಪೇಜ್. ಯಾವ್ದು? ಜ್ಞಾನ ಸಪ್ತಾಹದ 4ನೇ ದಿವಸನಾ? ಹೌದು. ಓದಿದ್ರಾ? ಓದಿದ್ದೀನಿ. ಸಾರ್ ಬರೋದಿಲ್ಲ? ಬರಬೇಕಾಗಿತ್ತು, ಇನ್ನೂ ಬಂದಿಲ್ಲ ಅವರು. ಬಂದ್ರೆ ನಾನು ನಿಲ್ಲಿಸ್ತೀನಿ. ಅದ್ರ ಚಿಂತೆ ಬಿಡಿ. ಅಂದರೆ ಪೂಜೆ ಮಾಡ್ತೀವಲ್ವ ನಾವು. ಯಾರು ಬಂದರು? ಗೀತಾ ಬಂದ್ಲು. ನಾವು ಎಲ್ಲ ಸರ್ವವ್ಯಾಪಿ ಅಂತಾರೆ ಭಗವಂತನ. ಅವನಿಲ್ಲದ ಜಾಗ ಇಲ್ಲ, ಎಲ್ಲ ಕಡೆಯೂ ಅವನೇ ವ್ಯಾಪಿಸಿದ್ದಾನೆ. ಎರಡೆಂಬುದಿಲ್ಲ ಅನ್ನೋದು ಸ್ಪಷ್ಟವಾಗಿ ಹೇಳಿಬಿಟ್ರು ಅವರು. ಅದಕ್ಕೋಸ್ಕರ ನಮಗೆ ಪೂಜೆ ಮಾಡಬೇಕು ಅಂದರೆ ಸುಗುಣೋಪಾಸನೆ ಮಾಡ್ಬೋದು ಅಥವಾ ನಿರ್ಗುಣೋಪಾಸನೆ ಮಾಡ್ಬೋದು ಅಂತ 2 ಬಗೆಯಾಗಿ ವಿಂಗಡಿಸಿದ್ದಾರೆ. ಅದರಲ್ಲಿ ಭಗವದ್ಗೀತೆಯ ಶ್ಲೋಕಗಳು ಬಂದಿದೆ ನೋಡಿ. 4ನೇ ಅಧ್ಯಾಯದ 11ನೇ ಶ್ಲೋಕ. ಹಾಂ, ಆ 2 ಶ್ಲೋಕಗಳ ಅರ್ಥನ ಅವರು ವಿವರಣೆ ಕೊಟ್ಟಿದ್ದಾರೆ. ನಂದೀಶ್ ಸರ್ ಬಂದಿದ್ದಾರೆ. ಬಂದ್ರಾ? ಹಾಂ, ಬಂದಿದ್ದಾರೆ. ತುಂಬ ಸಂತೋಷ ಸರ್. ವೆಲ್ಕಮ್ ಸರ್ ನಿಮಗೆ. ನಮಸ್ಕಾರ ಸರ್. ಭಗವದ್ಗೀತೆಯ ಶ್ಲೋಕಗಳನ್ನ ಹೇಳಿದ್ದಾರೆ. ಭಗವದ್ಗೀತೆಯಲ್ಲಿ 4ನೇ ಅಧ್ಯಾಯ 11ನೇ ಶ್ಲೋಕ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ ಮಮ ವರ್ತ್ಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಇನ್ನೊಂದು 7ನೇ ಅಧ್ಯಾಯ 21ನೇ ಶ್ಲೋಕ. ಯೋ ಯೋ ಯಾಂ ತನುರ್ಭಕ್ತಃ ಶ್ರದ್ಧೆಯಾರ್ಚಿತುಮಿಚ್ಛತಿ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದದಾಮ್ಯಹಂ ಅಂತ. ಉಪಾಸನೆ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಪಾಪ ಯಾವುದ್ರಲ್ಲಿ ಬೇಕಾದರೂ ಮಾಡ್ಬೋದು, ಸುಗುಣೋಪಾಸನೆ ಮಾಡ್ಬೋದು ಅಂತ ತಿಳಿಸಿದಾರಲ್ಲ ಸರ್. ಉಪಾಸನೆ ಯಾರು ಅವರವ್ರ ಯೋಗ್ಯತಾನುಸಾರ ಮಾಡ್ಬೋದು. ಅಂದರೆ ಸಾಧಕ ತಾನೆ. ಅವನಿಗೆ ಸಾಮರ್ಥ್ಯ ಸಾಕಾರದಲ್ಲಿ ಇದ್ರೆ, ಅವನ ಗ್ರಹಿಕೆ ಇಂದ್ರಿಯಗಳ ಮಿತಿ ಸಾಕಾರ ಅಷ್ಟೇ ಇದ್ರೆ ಅವನು ಸಾಕಾರ ಪೂಜೆ ಮಾಡ್ಲೇಬೇಕಾಗುತ್ತೆ. ಯಾರಿಗೆ ಇಂದ್ರಿಯಗಳಲ್ಲಿ ಸೂಕ್ಷ್ಮತೆ ಜಾಸ್ತಿ ಆಗಿ ಅವನು ನಿರಾಕಾರವನ್ನು ದರ್ಶಿಸಬಲ್ಲನೋ ಅಥವಾ ನಿರಾಕಾರವನ್ನು ಧರಿಸಿ ಅದನ್ನ ಆರಾಧಿಸಬಲ್ಲನೋ ಅವನಿಗೆ ನಿರಾಕಾರ ಸಾಕಾಗುತ್ತೆ. ಅದು ಕಷ್ಟ. ಎಲ್ಲ ಮನುಷ್ಯರು ಒಂದೇ ಮಟ್ಟದಲ್ಲಿ ಇರಲ್ವಲ್ಲ. ಹೌದು. ಹಾಗಾಗಿ ಇದು ಎರಡೂ ಮಾಡ್ಬೋದು. ಕೆಲವು ಜ್ಞಾನಿಗಳು ಎರಡನ್ನೂ ಮಾಡ್ತಾರೆ. ಜ್ಞಾನಿಗಳು ಕುವೆಂಪು ಕೂಡ ಅವರು ಸಾಕಾರದ ಪೂಜೆ ಮಾಡೋರು, ಮನೆಯಲ್ಲಿ ದೇವ್ರ ಪೂಜೆ ಮಾಡೋರು. ಅವ್ರಿಗೆ ನಿರಾಕಾರ ಸಾಕ್ಷಾತ್ಕಾರ ಆಗಿರ್ತದೆ. ಹಂಗಂತ ಹೇಳಿ ಅವರು ಸಾಕಾರನೇ ಅವರು ಕಡೆಗಣಿಸಲಿಲ್ಲ. ನಿತ್ಯ 1.5 ಗಂಟೆ ಪೂಜೆ ಮಾಡೋದಿಲ್ಲ ಮನೆಯಲ್ಲಿ. ಅಂದರೆ ಅಲ್ಲಿ ತಪ್ಪೇನಿಲ್ಲ. ಅಂದರೆ ಸರ್ ಪೂಜೆ ಮಾಡ್ತಾ ಇರಬೇಕಾದ್ರೆ ಆ ಆಕಾರ ಇರುತ್ತೋ ಆ ಆಕಾರ ನಿರಾಕಾರದಲ್ಲಿ ನಿಂತ್ಕೊಳ್ಳುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಾಕಾರ ಪೂಜೆ ಅಂತ ಕೂತಾಗಲೂ ಸಾಕಾರದಿಂದ ನಿರಾಕಾರಕ್ಕೆ ಹೋಗ್ತಾ ಇದ್ರೇನೋ ಗೊತ್ತಿರಲ್ಲ. ಅಲ್ವಾ ಸರ್? ಅಲ್ಲಿ ತಾನು ಒಂದಾಗದಿರ್ತದೆ. ಪೂಜೆ ಮಾಡುವಾಗ ಮೈ ಮತ್ತು ಮನಸ್ಸುಗಳೆರಡನ್ನು ನಿರ್ಗುಣ ನಿರಾಕಾರ ಅಥವಾ ಯಾವ್ದು ದೈವ ಇರ್ತದೋ ಅಥವಾ ತತ್ವ ಇರ್ತದೋ ಆ ತತ್ವವೇ ತಾನಾಗಿರ್ತದೆ. ಹಂಗಾಗಿ ಸಾಕಾರ ಪೂಜೆ ಮಾಡೋನು ನಿರಾಕಾರ ಪೂಜೆ ಮಾಡೋನು ಡಿಸ್ಕ್ರಿಮಿನೇಷನ್ ಏನಿರಲ್ಲ. ಪೂಜೆ ಒಳಗಡೆಗೆ ಸಾಕಾರದ ಪೂಜೆಯಲ್ಲಿ ನಿರಾಕಾರದ ಪೂಜೆ ಪರಿಣಾಮ ಒಂದೇ.
ತಲ್ಲೀನ ಆಗೋ ಅಂಥದ್ದು, ತತ್ ಲೀನನಾಗೋ ಅಂಥದ್ದೇ ಪೂಜೆ. ಓಹೋ. ಕವಿ ಯಾವುದೋ ಒಂದು ಹೂವನ್ನು ನೋಡಿ, ಯಾವುದೋ ಒಂದು ಭ್ರಮರನ ನೋಡಿ, ಅಥವಾ ಸೂರ್ಯೋದಯನ ನೋಡಿ, ಸೂರ್ಯಾಸ್ತನ ನೋಡಿ, ಚಂದ್ರೋದಯನ ನೋಡಿ, ಅದೆಲ್ಲ ತಲ್ಲೀನ ಆಗೋದಿಕ್ಕೆ ಸಾಧ್ಯ ಇದೆ. ಪೂಜೆ ಅಂತ ಅಂದ್ರೆ ಕೇವಲ ದೇವ್ರ ಮನೇಲಿ ಕೂತ್ಕೊಂಡು ಘಂಟಾನಾದ ಮಾಡಿ ಊದ್ಗಡ್ಡಿ ಬೆಳಗಿ ಕರ್ಪೂರ ಮಾಡುವಂತ ಬೆಳಗುವಂಥದ್ದು ಅಷ್ಟೇ ಪೂಜೆ ಅಲ್ಲ. ಹ್ಮ್ ಸಾಯಂಕಾಲ ವಾಕ್ ಹೋಗಿ ಸೂರ್ಯಾಸ್ತವನ್ನ ತದೇಕ ಚಿತ್ತವಾಗಿ ನೋಡ್ತಾ ನೋಡ್ತಾ ತನ್ನನ್ನು ಮರೆತು ಬಿಟ್ಟು ಪ್ರಕೃತಿ ಒಳಗಡೆ ಲೀನನಾದ್ರೆ ಹ್ಮ್ ಪ್ರಕೃತಿ ಹಿಂದೆಗಡೆಗಿರ್ತಕ್ಕಂಥ ಪರಮೇಶ್ವರನ ಅನುಭೂತಿ ಉಂಟಾಗತ್ತೆ. ಹಾಗಾಗಿ ಪೂಜೆ ಅಂದ್ರೆ ಕೇವಲ ಊದ್ಗಡ್ಡಿ ಬೆಳಗೋದಷ್ಟೇ ಅಲ್ಲ. ಹೌದು. ಇದು ಪ್ರಕೃತಿ ಆರಾಧನೆಯೇ ಪರಮನಾರಾಧನೆ ಅಂತ ಹೇಳಿ ಕುವೆಂಪು ಒಂದ್ ಕಡೆ ಹೇಳ್ತಾರೆ. ಹ್ಮ್ ಸೂರ್ಯೋದಯ ಚಂದ್ರೋದಯ ದೇವರ ದಯ ಕಾಣೋ, ಬಿಸಿಲೆಂಬುದು ಬರೀ ಬಿಸಿಲಲ್ಲವೋ ಆ ಭ್ರಾಂತಿಯ ಮಾಡೋ ಅಂತ ಹೇಳಿ ಅವರು ಹೇಳಿದಾರಲ್ಲ. ಪೂಜೆ ಯಾವ್ದಾದ್ರೆ ಏನಂತ ತಲ್ಲೀನ ಆಗ್ಬೇಕಷ್ಟೆ. ಹ್ಮ್ ಅದರದ್ದು ಲಾಭ ಉಂಟಾಗುತ್ತೆ ಅವಾಗ. ಅದೇನಂದ್ರೆ ಶಿವೇತ ರಕ್ಷತಿ ಮತ್ತು ತನ್ನ ಸದ್ಯ ಪರ ನಿವೃತ್ತಿ ಅಂತ ಎರಡಿದೆ ಪೂಜೆದು ಉದ್ದೇಶ. ಏನ್ ಸರ್ ಅದು? ಯಾವುದು ಶಿವೇತರವೋ, ಯಾವುದು ಶಿವವಲ್ಲವೋ ಅದು ನಾಶವಾಗತ್ತೆ, ಮನಸ್ಸಿನಿಂದ ತೊಲಗತ್ತೆ. ಶಿವ ಅಂತ ಯಾವ್ದಿದೆಯೋ ನಾಶವಾಗದೇ ಇರೋದು, ಶಾಶ್ವತವಾದದ್ದು, ನಿತ್ಯ ಅನ್ನುವಂಥದ್ದು ಇದೆಯೋ ಅದಾಗ್ಬಿಡುತ್ತೆ ಮನಸ್ಸು. ಅದು ಶಿವೇತರ ಕ್ಷತಿ. ಶಿವೇತರವಾದದ್ದು ನಾಶವಾಗಿ ಕೇವಲ ಶಿವವೇ ಮನಸ್ಸು ಒಳಗಡೆಗೆ ಸಂಪೂರ್ಣವಾಗಿ ಆವರಿಸ್ಕೊಳ್ಳುತ್ತೆ. ಈಶಾವಾಸ್ಯಮಿದಂ ಸರ್ವಂ ಅಂತ ಹೇಳ್ತಾರಲ್ಲ, ಹಾಗಾಗಿ ನಮ್ಮ ಮನಸ್ಸಿನ ಮೈ ತುಂಬ ಈಶ್ವರನೇ ಆವಾಹನೆ ಆದಾಗ ಶಿವೇತರ ಸಂಪೂರ್ಣವಾಗಿ ಆ ಮನಸ್ಸಿನಿಂದ ಜಗುಳಿ ನಾಶವಾಗತ್ತೆ, ಅದು ಇಲ್ದಂಗಾಗತ್ತೆ. ದುಃಖ, ಸಂಕಟ, ಸೀಮಿತತೆ, ಶಾಂತತೆ ಇದೆಲ್ಲ ಏನಿದೆ ಅದೆಲ್ಲ ಹೊರಟೋಗಿ ಅನಂತತೆ, ಅಮೇಯತೆ ಅದ್ರೊಳಗಡೆಗೆ ಒಂದಾಗ್ಬಿಡ್ತಾನೆ ಸಾಧಕ ಅಥವಾ ಪೂಜೆ ಮಾಡ್ತಾ ಇರೋಂತ ಭಕ್ತ. ಮುಂದುವರೆಸ್. ದೇವರ ಪೂಜೆಯು ಷೋಡಶೋಪಚಾರ ಪೂಜಾ ವಿಧಾನದಲ್ಲಿದೆ. ಧ್ಯಾನ, ಆವಾಹನ, ಆಸನ, ಪಾದ್ಯ, ಅರ್ಘ್ಯ, ಆಚಮನ, ಸ್ನಾನ, ವಸ್ತ್ರ, ಯಜ್ಞೋಪವೀತ, ಗಂಧ, ಪುಷ್ಪ, ಧೂಪ, ನೈವೇದ್ಯ, ತಾಂಬೂಲ, ದೀಪ, ಉದ್ವಾಸನ ಎಂಬ 16 ಉಪಚಾರಗಳಿಂದ ದೇವರನ್ನು ಅತಿಥಿ ಎಂದು ಕರೆದು ಆರಾಧಿಸಿ ಬೀಳ್ಕೊಡಬೇಕು. ದಿನದ ಆರಂಭದಲ್ಲಿ ದೇವರನ್ನು ಪೂಜಿಸುವುದು ಒಳ್ಳೆಯದು. ಹೇಗೆ ಬೆಳಗಿನ ಸ್ನಾನದಿಂದ ಇಡೀ ದಿನ ಶರೀರವು ಶುಚಿಯಾಗಿದ್ದು ಉಲ್ಲಾಸವನ್ನು ಅನುಭವಿಸುವುದು, ಅಂತೆಯೇ ಸತ್ವಗುಣದಿಂದ ದಿನದ ಆರಂಭವಾದರೆ ಮನಸ್ಸು ಪ್ರಸನ್ನವಾಗಿರುತ್ತದೆ. ಪರಮಾತ್ಮನಿಗೆ ನೈವೇದ್ಯ ಮಾಡಿದರೆ ಆ ಆಹಾರ ಪದಾರ್ಥವು ಯಜ್ಞಶೇಷವೆನಿಸುತ್ತದೆ. ಯಜ್ಞಶೇಷ ಸೇವಿಸಿದವರಿಗೆ ಸರ್ವ ಕಿಲ್ಬಿಷಗಳು ನಾಶವಾಗುತ್ತವೆ. ಪೂಜಾ ಕರ್ಮದಲ್ಲಿ ಪಂಚಕೋಶಗಳಿಗೂ ಲಾಭ ಉಂಟಾಗುತ್ತದೆ. ದೇವರಿಗೆ ಪೂಜಿಸುವುದರಲ್ಲಿ ಧೂಪ, ದೀಪ, ನೈವೇದ್ಯಗಳಲ್ಲಿ, ಪ್ರದಕ್ಷಿಣೆಯಲ್ಲಿ, ದೇವರ ದರ್ಶನದಲ್ಲಿ ಅನ್ನಮಯ ಕೋಶಕ್ಕೆ ಲಾಭ ದೊರೆಯುವುದು. ಮಂತ್ರ ಪಠಣದಿಂದಲೂ ಮಂತ್ರಗಳಲ್ಲಿ ಬರುವ ಓಂಕಾರ ಉಚ್ಚಾರಣೆಗಳಿಂದಲೂ ಕೇಶವನಾಮ ಮತ್ತು ಅಷ್ಟೋತ್ತರಗಳಲ್ಲಿ ಬರುವ ನಮಃ ಎಂಬ ಶಬ್ದದಿಂದಲೂ ಅಂತರ್ಭಾಷ್ಯ ಕುಂಭಕಗಳಾಗಿ ಪ್ರಾಣಮಯ ಕೋಶವು ಬಲಯುತವಾಗುತ್ತವೆ. ಚಿತ್ತ ಏಕಾಗ್ರತೆಯಿಂದ ಮನೋಮಯ ಕೋಶಕ್ಕೂ ಪಠಿಸುವ ಮಂತ್ರಗಳ ಅರಿವಿನಿಂದ ಜ್ಞಾನವು ಅರಳಿ ದೇವರ ಅರಿವು ಹೆಚ್ಚುತ್ತದೆ. ಇದು ವಿಜ್ಞಾನಮಯ ಕೋಶದ ಬೆಳಕನ್ನು ಹೆಚ್ಚಿಸುವುದು. ಹೀಗೆ ಸಾವಧಾನ ಸಮಾಧಾನಗಳಿಂದ ತ್ರಿಕರಣ ಸಾಮರಸ್ಯದಿಂದ ಮಾಡಿದ ಪೂಜೆಯಲ್ಲಿ ಸೌಮ್ಯತೆ, ಸಾತ್ವಿಕತೆಗಳುಂಟಾಗಿ ತಲ್ಲೀನತೆಯಿಂದ ತ್ರಿಕರಣ ಶುದ್ಧಿಯುಂಟಾಗಿ ಕ್ರಮೇಣ ಧನ್ಯತೆ, ಈಶ್ವರ ಸಮರ್ಪಣಾ ಭಾವಗಳಿಂದ ಕರ್ತೃತ್ವ ಭಾವದಿಂದ ಬಿಡುಗಡೆಯಾಗಿ ಆನಂದಮಯ ಕೋಶಕ್ಕೂ ಲಾಭವಾಗುತ್ತದೆ. ಸ್ವಾತ್ಮಾನಂದದ ಸೇಚನವಾಗುತ್ತದೆ. ಪ್ರತಿನಿತ್ಯ ಮಾಡುವ ದೇವತಾರ್ಚನೆ ಅಲ್ಲದೆ
ಪರ್ವದಿನಗಳಲ್ಲಿ ಶುಕ್ಲ ಪಕ್ಷದಲ್ಲಿ ಅನೇಕ ವ್ರತಗಳನ್ನು ಆಚರಿಸುತ್ತೇವೆ. ವ್ರತಗಳಿಂದ ಮಾನವರಿಗೆ ಯಜ್ಞ ದಾನ ತಪಸ್ಸುಗಳನ್ನು ಆಚರಿಸಲು ಅಭ್ಯಾಸವಾಗುತ್ತಿದೆ. ಯಜ್ಞದಿಂದ ಅಹಂಕಾರ ನಾಶವು, ದಾನದಿಂದ ಮಮತ್ವ ಕೃಷೀಕರಣವು, ತಪಸ್ಸಿನಿಂದ ಸ್ವೇಚ್ಛಾಚಾರ ದೂರೀಕರಣವೂ ಆಗಿ ಮನುಷ್ಯನು ಉನ್ನತಿಯನ್ನು ಹೊಂದುವನು. ಹೀಗೆ ದೇವತಾ ವಿಗ್ರಹಾರಾಧನೆ, ದೇವತಾ ಚಿತ್ರಾರಾಧನೆಯಿಂದ ನಾವು ಮಾಡಿದ ಪೂಜೆಯು ತಪ್ಪದೆ ದೇವರನ್ನು ತಲುಪುತ್ತದೆ ಎಂದು ಹೇಳಿ ಮೌನ ಧರಿಸಿ ಶಾಂತರಾಗಿ ಧ್ಯಾನ ನಿರತರಾದರು. ತ್ರಿಕರಣ ಪೂರ್ವಕವಾಗಿ ಪೂಜೆ ಮಾಡೋದು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಮೂರು ಕಾರಣತ್ರಯ, ಹಾಗೆ ಮೂರು ಕರಣಗಳು ಅಂತ ಬೇಕಾದ್ರೂ ನಾವ್ ಇದನ್ನ ಅರ್ಥ ಮಾಡ್ಕೊಳ್ಬಹುದು. ನಮ್ಗೆ ಮೂರು ರೀತಿಯ ಇದಿದೆ, ತಾಪತ್ರಯಗಳು ಅಂತ ಕರೀತಾರೆ. ತಾಪತ್ರಯ, ಮೂರು ರೀತಿಯ ತಾಪಗಳಿದಾವೆ. ಆ ಮೂರು ರೀತಿಯ ತಾಪಗಳನ್ನ ಸುಡೋದಿಕ್ಕಾಗಿ ತ್ರಿಕರಣ ಪೂರ್ವಕವಾಗಿ ಪೂಜೆಯನ್ನ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಸ್ಥೂಲ ಕರಣಗಳು, ಸೂಕ್ಷ್ಮ ಕರಣಗಳು ಅಂತ ಬೇಕಾದ್ರೆ ನಾವ್ ಹೇಳ್ಬೋದು. ಕಾರಣತ್ರಯ ಅಂತ ನಾವು ಬೇಕಾದ್ರೆ ಅದರೊಳಗಡೆ ಮತ್ತೆ ಮುಂದಕ್ಕೆ ಹೇಳ್ತಾರೆ. ಇಲ್ಲಿ ಬೇರೆ ಬೇರೆ ಅರ್ಥಗಳನ್ನ ಮಾಡ್ಬೋದು. ಅದು ಇವ್ರೇನ್ ಹೇಳಿದ್ದಾರೆ ತ್ರಿಕರಣ ಪೂರ್ವಕವಾಗಿ ಅಂತ ಅಷ್ಟೇ ಮಾತ್ರ ನಾವು ತೆಗೆದಾಣ. ಒಟ್ಟಾರೆ ಇಲ್ಲಿ ದೈವದ ಸಾಧನೆ ಆಗುತ್ತೆ. ಸುಗುಣದ ಉಪಾಸಕರು ಏನೆಲ್ಲ ಮಾಡ್ಬೇಕು ಹೊರಗಡೆಗೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಆವಾಹನ, ಧ್ಯಾನ, ಆಸನ, ಪಾದ್ಯ ಇತ್ಯಾದಿ ಇತ್ಯಾದಿ ಎಲ್ಲಾನು ಪರಿಕರಗಳನ್ನ ಬಳಸಿ ಕ್ರಿಯೆಗಳನ್ನ, ಕರ್ಮಗಳನ್ನ ಅದರೊಳಗಡೆಗೆ ಸಂಯೋಜನೆ ಮಾಡಿ ಮನಸ್ಸನ್ನ ಈ ಇಂದ್ರಿಯಗಳನ್ನ ಕ್ರಿಯೆ ಕರ್ಮದೊಳಗೆ ತೊಡಗಿಸುವ ಮೂಲಕ ಆ ಧ್ಯೇಯದ ಕಡೆಗೆ ಅದನ್ನ ಹರಿಸೋ ಅಂತದ್ದಂತೂ ಪರಿಕ್ರಮ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಮನಸ್ಸು ಯಾವುದೋ ಒಂದು ಧ್ಯೇಯದ ಕಡೆಗೆ ಸುಲಭವಾಗಿ ಹೋಗಲ್ಲ. ಅದಕ್ಕಾಗಿ ಒಂದು ವಿಗ್ರಹ, ಅದನ್ನ ಮನಸ್ಸಿನಲ್ಲಿ ಧ್ಯಾನಿಸಿ, ಭಾವಿಸಿ, ಕಲ್ಪಿಸಿ, ಆವಾಹನ ಮಾಡಿ, ಅದಕ್ಕೆ ಒಂದು ನಿರ್ದಿಷ್ಟವಾದ ಭಂಗಿ ಒಳಗಡೆಗೆ ಶರೀರವನ್ನು ನಿಲ್ಲಿಸಿ, ಅರ್ಘ್ಯ ಪಾದ್ಯಗಳನ್ನ, ಆಚಮನ ಇತ್ಯಾದಿ ಏನೆಲ್ಲ ವಿಧಿ ಮತ್ತು ವಿಧಾನಗಳಿದಾವೆ ಅವುಗಳನ್ನ ಶರೀರ, ಮನಸ್ಸು ಮತ್ತು ಬುದ್ಧಿ, ಚಿತ್ತ, ಅಹಂಕಾರಗಳನ್ನೆಲ್ಲ ತೊಡಗಿಸಿ ಸಂಪೂರ್ಣವಾಗಿ ಬಾಹ್ಯದ ಕರಣೇಂದ್ರಿಯಗಳನ್ನ ಧ್ಯಾನ ಸ್ಥಿಮಿತನಾಗಿರ್ತಕ್ಕಂಥ ಭಕ್ತ ಮನಸ್ಸಿನೊಳಗಡೆ ಯಾವ ದೇವತಾ ಅನ್ನುವಂಥದನ್ನು ಕಲ್ಪಿಸಿರ್ತಾನೋ ಅದರ ಜೊತೆಗೆ ಸಂಯೋಜಿಸ್ತಾನೆ. ಒಟ್ಟು ಭಾವದಲ್ಲಿಯೂ ಕ್ರಿಯೆಯಲ್ಲಿಯೂ ಬಹಿರಂಗದಲ್ಲಿ ಎರಡರಲ್ಲೂ ಅವನು ಏಕವಾಗಿ ತಲ್ಲೀನತೆಯನ್ನ ಒಟ್ಟಾರೆ ಅವನು ಅನುಭವಿಸೋದಿಕ್ಕೆ ಏನ್ ಬೇಕೋ ಅದು ಇಲ್ಲಿ ಹೇಳ್ತಾ ಇದ್ದಾರೆ. ಒಟ್ಟಾರೆ ಈ ಮೂರೂ ಕರಣಗಳು ಶುದ್ಧಿ ಆದ್ರೆ ವಾಕು, ಶರೀರ, ಮನಸ್ಸು ಅಂತ ಹೇಳ್ತಾ ಇದ್ದಾರೆ ಇವರು. ಶರೀರದಲ್ಲಿ, ಮಾತಿನಲ್ಲಿ, ಮನಸ್ಸಿನಲ್ಲಿ ಮಾಡ್ತಕ್ಕಂಥ ಕರ್ಮಗಳೆಲ್ಲವೂ ಪೂಜೆ ಅಂತ ಭಾವಿಸುವುದು, ಅದನ್ನ ಹಾಗೆ ಕರ್ಮವನ್ನ ಮಾಡುವುದು, ಹೀಗೆ ಮಾಡಿದಾಗ ತ್ರಿಕರಣ ಪೂರ್ವಕವಾದ ಪೂಜೆ ಆಗುತ್ತೆ. ಶರೀರ, ಮನಸ್ಸು ಮತ್ತೆ ವಾಕ್, ಈ ಮೂರು ಕರಣಗಳಲ್ಲಿ ಸಾಮರಸ್ಯ ಉಂಟಾಗುತ್ತೆ. ಮನಸ್ಸಿನಲ್ಲೇ ಒಂದು, ಮಾತಿನಲ್ಲೇ ಒಂದು, ಕೃತಿನಲ್ಲೇ ಒಂದು ಅನ್ನುವಂಥದ್ದು ಹೋದಾಗ ಮಾತು, ಕೃತಿ, ಮನಸ್ಸು ಒಂದೇ ಆಗತ್ತೆ, ಏಕ ಆಗತ್ತೆ. ಏಕ ಆದ ತಕ್ಷಣ ಏನಾಗತ್ತೆ, ಅಂತರಂಗ ಬಹಿರಂಗದ ಒಳಗಡೆಗೆ ಶುದ್ಧಿ ನೆಲೆಸ್ತದೆ. ಈ ಶುದ್ಧಿ ಆದ ತಕ್ಷಣನೇ ಪ್ರಕಾಶ, ಆನಂದ, ಶಾಂತಿ ಇವೆಲ್ಲವನ್ನೂ ಅದರೊಳಗಡೆಗೆ ಇಳಿತವೆ. ಅದು ಸಂಪೂರ್ಣವಾಗಿ ಶರೀರದಲ್ಲೂ ಕೂಡ ಅದು ಆವರಿಸಲ್ಪಟ್ಟು ಪ್ರಶಾಂತತೆ, ಪ್ರಸನ್ನತೆ ಅನ್ನುವಂಥದ್ದು ಪ್ರಾಪ್ತಿಯಾಗತ್ತೆ. ಆದ್ರಿಂದ ದೇವರನ್ನ ಹೀಗೆ ಪೂಜೆ ಮಾಡ್ಬೇಕು ತ್ರಿಕರಣ ಪೂರ್ವಕವಾಗಿ ಅಂತ ಹೇಳಿ ಹೇಳ್ತಿದ್ದಾರೆ. ಮಾತು, ಮನಸ್ಸು ಮತ್ತು ಶರೀರದಲ್ಲಿ ಮೂರು ರೀತಿಯಲ್ಲಿ ಇವೆ ಮೂರು ಕರಣಗಳು. ಶರೀರ ಒಂದು ಕರಣ, ಮಾತು ಒಂದು ಕರಣ, ಮನಸ್ಸು ಒಂದು ಕರಣ. ಈ ಮೂರರಲ್ಲೂ ಕೂಡ ಏಕವಾದ ರೀತಿಯಲ್ಲಿ ನಮ್ಮ ವರ್ತನೆ ಇರಬೇಕು, ನಮ್ಮ ನಡವಳಿಕೆ ಇರಬೇಕು. ಅದ್ರ
ಅದರಿಂದ ಶುದ್ಧಿಯಾಗಿ ಆತ್ಮದ ಸಿದ್ಧಿ ಆಗತ್ತೆ, ದೈವದ ಸಾಧನೆ ಆಗತ್ತೆ. ಅಂದ್ರೆ ಶರೀರ ಇಂದ್ರಿಯಗಳೆಲ್ಲನೂ ಆ ಪೂಜೆಯ ವಿಶೇಷವಾದಂತಹ ವಿಧಿವಿಧಾನಗಳನ್ನು ಬಳಸುವ ಕಾರಣಕ್ಕಾಗಿ ಶುದ್ಧವಾಗ್ತವೆ, ಆತ್ಮನೊಂದಿಗೆ ಒಂದಾಗ್ತವೆ, ಆತ್ಮ ಸಾಕ್ಷಾತ್ಕಾರಕ್ಕೆ ಬೇಕಾಗಿರುವಂತಹ ಯೋಗ್ಯತೆಯನ್ನು ಪಡ್ಕೊಳ್ತವೆ. ಅದು ಯಾವ ತರದಲ್ಲಿ ಬೇಕಾದ್ರೂ ಆಗಿರ್ಬೋದು. ಅವನ ಭಕ್ತಿ, ಅವನ ಶ್ರದ್ಧೆ, ಅವನ ಅರ್ಚನೆ, ಪೂಜೆ ಯಾವ ತರದಲ್ಲಿ ಬೇಕಾದ್ರೂ ಆಗಿರ್ಬೋದು. ಅದು ಬೇರೆ ಬೇರೆ ಇರ್ಬೋದು. ಅದನ್ನ ನಾವು ತಲೆ ಕೆಡಿಸ್ಕೊಳಂಗಿಲ್ಲ. ಈ ವಾಕು ಮತ್ತು ಶರೀರ ಮತ್ತು ಕರ್ಮ ಇವು ಒಂದಾದ್ರೆ ಆಯ್ತು ಅಷ್ಟೆ. ಅದನ್ನ ಚಂದ ಹೇಳ್ತಾ ಇದ್ದಾರೆ. ಜ್ಞಾನ ಸಪ್ತಾಹದ 5ನೆಯ ಪ್ರವಚನ. ಸಪ್ತಾಹದ 5ನೆಯ ದಿನವೂ ಆಗಲೇ ಬಂದು ಬಿಟ್ಟಿತು. ಗುರು ಭಾಸ್ಕರಾಚಾರ್ಯರು ಕೌಸುಂಬಿಯ ಪ್ರಾರ್ಥನೆಯ ಮೇರೆಗೆ ಅಂದಿನ ಪ್ರವಚನದಲ್ಲಿ ಜಪದ ವಿಷಯವನ್ನು ವಿವರಿಸಲು ಸಮ್ಮತಿಸಿದರು. ಎಂದಿನಂತೆ ಪ್ರಣವೋಚ್ಚಾರಣೆ ಮಾಡಿ ಪ್ರವಚನವನ್ನು ಆರಂಭಿಸಿದರು. ದೈವ ಸಾಧನಾ ಜಿಜ್ಞಾಸುಗಳೇ, ನಿನ್ನೆ ತಾನೇ ನಾವೆಲ್ಲರೂ ದೇವತಾರ್ಚನೆಯ ಮಹತ್ವ, ವಿಧಾನ ಮತ್ತು ಲಾಭಗಳನ್ನು ಅರಿತೆವು. ಇಂದು ಆ ದೇವನಿಗೆ ನಾವು ಹತ್ತಿರವಾಗುವ ವಿಧಾನವನ್ನು ತಿಳಿಯೋಣ. ಸಾಕಾರ ಸುಗುಣ ದೇವನಿಗೆ ನಾಮ, ರೂಪ, ಆಕಾರಗಳಿವೆ. ಆದ್ದರಿಂದ ನಾವು ದೇವತಾರ್ಚನೆಯಲ್ಲಿ ರೂಪ ಆಕಾರಗಳನ್ನು ಪೂಜಿಸುವಾಗ ನಾಮವನ್ನು ಹೇಳಿಯೇ ಆರಾಧಿಸುತ್ತೇವೆ. ಓರ್ವ ವ್ಯಕ್ತಿಯನ್ನು ಅವನ ಹೆಸರಿನಿಂದ ಅವನಿಗೆ ಸರಿಯಾಗಿ ಕೇಳಿಸುವಂತೆ ಕರೆದರೆ ಹೋಗ್ಬಿಡುತ್ತಾನೆ. ನಮ್ಮ ಪ್ರೀತಿಗೆ ತಕ್ಕಂತೆ ನಮಗೆ ಸಮೀಪವರ್ತಿಯಾಗುತ್ತಾನೆ. ಆದ್ದರಿಂದ ದೇವರ ಸಾಕ್ಷಾತ್ಕಾರಕ್ಕೆ ಯಜ್ಞಾನಾಂ ಜಪಯಜ್ಞೋಸಿ ಭಗವದ್ಗೀತೆಯ 10ನೇ ಅಧ್ಯಾಯದ 25ನೇ ಶ್ಲೋಕದಲ್ಲಿ ಬರುತ್ತೆ. ಜಪವು ಒಂದು ಸುಲಭವಾದ ಶ್ರೇಷ್ಠವಾದ ಸಾಧನೆ. ಜಪ ಎಂದರೆ ಒಂದು ನಾಮವನ್ನು, ಮಂತ್ರವನ್ನು ಮತ್ತೆ ಮತ್ತೆ ಆವೃತ್ತಿ ಮಾಡುವುದು. ಜಕಾರೋ ಜನ್ಮ ವಿಚ್ಛೇದ ಪಕಾರ ಪಾಪನಾಶನ ತಸ್ಮಾತ್ ಜಪ ಇತಿ ಪ್ರೋಕ್ತಂ ಜನ್ಮ ಪಾಪ ವಿನಾಶಕಃ ಎಂದರೆ ಪುನರ್ಜನ್ಮ ಮತ್ತು ಪಾತಕಗಳನ್ನು ನಾಶಗೊಳಿಸುವ ಸಾಧನೆಯು ಜಪ. ಜಪದಲ್ಲಿ ನಾಮಜಪ, ಮಂತ್ರಜಪ ಎಂದು 2 ವಿಧ. ದೇವತಾ ನಾಮವನ್ನು ಮತ್ತೆ ಮತ್ತೆ ಆವರ್ತನ ಮಾಡುವುದು ಒಂದು ಬಗೆ. ಓಂಕಾರದಿಂದ ಆರಂಭವಾಗಿ ಚತುರ್ಥಿ ವಿಭಕ್ತಿಯ ನಾಮಕ್ಕೆ ನಮಃ ಸೇರಿಸಿ ಮಾಡುವ ಜಪ ಇನ್ನೊಂದು ಬಗೆ. ಜಪದಲ್ಲಿ ಮತ್ತೆ 2 ಬಗೆ. ಒಂದು ಅಚಲ ಜಪ, ಇನ್ನೊಂದು ಚಲ ಜಪ. ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಕುಳಿತು ನಿಯಮಿತ ವೇಳೆಗೆ ನಿರ್ದಿಷ್ಟ ಸಂಖ್ಯೆಯಲ್ಲಿ ಜಪ ಮಾಡುವುದು ಅಚಲ ಜಪ ಅಂದರೆ ಅದು ಅಚಲ ಜಪ. ಎರಡನೇದಾಗಿ ಸಂಖ್ಯೆ, ಸ್ಥಳ, ಸಮಯಗಳ ನಿರ್ಬಂಧವಿಲ್ಲದೆ ನಿಂತಾಗ, ಕುಳಿತಾಗ, ಓಡಾಡುವಾಗ, ವಿಶ್ರಮಿಸುವಾಗ ಸಾಮಾನ್ಯ ರೀತಿಯಲ್ಲಿ ಮಾಡುವುದು ಚಲ ಜಪ. ಸ್ವೇಚ್ಛೆಯಿಂದ ಎಲ್ಲೆಲ್ಲೋ ಹರಿದಾಡುವ ಮನಸ್ಸಿಗೆ ಕಡಿವಾಣ ಹಾಕುವ ಮತ್ತು ಏಕಾಗ್ರತೆಯನ್ನು ಕಲಿಸುವ ಸುಲಭೋಪಾಯ ಜಪವಾಗಿದೆ. ದೇಹಕ್ಕೆ ಅನ್ನವು ಆಹಾರವು. ಜ್ಞಾನೇಂದ್ರಿಯಗಳಾದ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮಗಳಿಗೆ ಕ್ರಮವಾಗಿ ರೂಪ, ಶಬ್ದ, ಗಂಧ, ರಸ, ಸ್ಪರ್ಶಗಳು ಆಹಾರವು. ಮನಸ್ಸಿಗೆ ಭಾವಗಳು ಆಹಾರ, ಬುದ್ಧಿಗೆ ಜ್ಞಾನವು ಆಹಾರ, ಆತ್ಮನಿಗೆ ಜಪವು ಆಹಾರವಾಗಿದೆ. ಕಾಮನೆಯಿಂದ ಮಾಡಿದ ಜಪವು ಕಾಮ್ಯ ಜಪವಾಗುವುದು. ರೋಗ ನಿವಾರಣೆಗಾಗಿ ಮೃತ್ಯುಂಜಯ ಜಪವಿದೆ. ಜಪದಲ್ಲಿ 3 ಹಂತಗಳಿವೆ: ವಾಚಿಕ ಜಪ, ಉಪಾಂಶು ಜಪ, ಮಾನಸಿಕ ಜಪ. ಎಷ್ಟು ಹೇಳಿ ಸರ್? ಇಲ್ಲಿ ಜ್ಞಾನ ಸಪ್ತಾಹದ 5ನೇ ದಿನದ ಒಂದು ಪ್ರವಚನ ತಗೊಂಡಿದ್ದಾರೆ. ಇಲ್ಲಿ ಪೂಜೆ ಹೇಗ್ ಮಾಡ್ಬೇಕು, ಯಾವ್ಯಾವ ತರದ ಪೂಜೆಗಳಿದಾವೆ ಅಂತೆಲ್ಲ ಹೇಳಿದ್ದಾದ್ಮೇಲೆ ಸ್ವಲ್ಪ ಮುಂದುವರೆದ್ಮೇಲೆ ಸಾಧಕ ಪೂಜೆಯಿಂದ, ಆರಾಧನೆಯಿಂದ ಮತ್ತು ಆವಾಹನೆಯಿಂದ ಸ್ವಲ್ಪ ಮಟ್ಟಿಗೆ ಅವನು ಮುಂದುವರಿತಾನೆ ಸಾಧನೆ ಒಳಗಡೆಗೆ ಅಂದಾಗ ಅವನು ಎಲ್ಲಾ ಕಾಲದಲ್ಲೂ ಮಾಡಬಹುದಾದ ಒಂದು ಸಾಧ್ಯತೆ ಇರುವಂತದ್ದು ಜಪ. ಅಂದ್ರೆ ಕರ್ಮಗಳನ್ನೆಲ್ಲ ನಡೆಸ್ತಾ ಶರೀರದಲ್ಲಿ, ಪ್ರಾಣದಲ್ಲಿ, ಮನಸ್ಸಿನಲ್ಲಿ ಯಾವ ತರದ ಕರ್ಮಗಳನ್ನು ನಿಲ್ಲಿಸದೆ ತಂಪಾಡಿಗೆ ಅವು ಕೆಲಸ ಮಾಡ್ತಾ ಇರ್ತವೆ. ಹೃದಯ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಹೊಟ್ಟೆ ಎಲ್ಲ ತಂಪಾಡಿ ಕೆಲಸ ಮಾಡ್ತಾ ಇರ್ತವೆ. ಕರ್ಮಕ್ಕೇನು ಅಡ್ಡಿ ಆಗಲ್ಲ. ಆದ್ರೆ ಮನಸ್ಸಲ್ಲಿ ಸ್ವಲ್ಪ ಮಟ್ಟಿಗೆ ಇಷ್ಟ ದೇವತೆಯನ್ನ ಕುರಿತು ನಾವು ಒಂದು ಮಾಡಬಹುದಾದ ಪೂಜೆ ಅಂತಂದ್ರೆ ಜಪ.
ಅದನ್ನ ಹೇಳ್ತಾರೆ. ಓಂ ನಮಃ ನಡುವೆ ನಿಮಗೆ ಇಷ್ಟವಾದ ದೇವರನ್ನು ಸೇರಿಸ್ಕೊಳ್ಳಿ ಅಂತ. ಶಿವ ಆರಾಧಕರು ಶಿವಾಯ ಅನ್ಬೋದು, ವಿಷ್ಣು ಆರಾಧಕರು ವಿಷ್ಣು ಅಂತನೋ, ಕೃಷ್ಣ ಅಂತನೋ, ವಾಸುದೇವ ಅಂತನೋ ಅಥವಾ ನಾರಾಯಣ ಅಂತನೋ ಸೇರಿಸ್ಕೊಂಡು ಅವ್ರಿಗೆ ಬೇಕಾದ ದೇವತೆಯನ್ನ ಅಲ್ಲಿ ಇಟ್ಕೊಂಡು ಆ ಮಂತ್ರವನ್ನ ನಿರಂತರವಾಗಿ ಅಂತರಂಗದಲ್ಲಿ ತನಗೆ ಬಿಡುವ ಸಿಕ್ಕಾಗಲ್ಲ ಅದನ್ನ ತನಗೆ ತಾನು ಕೇಳಿಸುವಂತೆ ಅದನ್ನ ಘೋಷಿಸ್ಕೊಳ್ಬೇಕು. ಮೊದಲು ನೇರವಾಗಿ ಎಲ್ಲರಿಗೂ ಕೇಳೋಂಗೆ ಅಥವಾ ತನ್ನ ಕಿವಿಗೆ ಕೇಳೋಂಗೆ ಹೇಳ್ಕೋಬೇಕು, ಬಹಿರಂಗದ ಕಿವಿ ಕೇಳಿಸ್ಬೇಕು. ಅದಾದ್ಮೇಲೆ ಮನಸ್ಸಲ್ಲಿ ಸ್ವಲ್ಪ ಹಿಡಿತ ನಿಯಂತ್ರಣ ಸಿಕ್ತು, ಈಗ ಮಂತ್ರವನ್ನ ಹೇಳ್ಕತಾ ಇದೆ ಗಟ್ಟಿಯಾಗಿ ಅಂತ ಅನ್ನೋದು ಖಾತ್ರಿ ಆದ್ಮೇಲೆ ತನಗೆ ಬಹಿರಂಗದ ಕಿವಿಗಲ್ಲ, ತುಟಿಗಳಲ್ಲಿ ಚಲನೆ ಇರಬೇಕು, ತನ್ನ ಮನಸ್ಸಿಗೆ ಅದು ವೇದ್ಯವಾಗ್ತಾ ಇರ್ಬೇಕು, ಆ ತರದಲ್ಲಿ ಹೇಳ್ಕೋಬೇಕು. ಕಡೆಯದಾಗಿ ಅದರಲ್ಲೂ ಸಿದ್ಧಿ ಆದ್ಮೇಲೆ, ಅದರಲ್ಲೂ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸಿದ್ದಾದ್ಮೇಲೆ ಮನಸ್ಸಿನಲ್ಲಿ ಆ ಜಪವನ್ನ ತುಟಿಯ ಚಲನೆ ಇಲ್ಲದೆ ತನ್ನ ಪಾಡಿಗೆ ತಾನು ನೆನಪು ಮಾಡ್ಕೊಳ್ತಾ ಇರುವಂಥದ್ದು, ಮನಸ್ಸಿನಲ್ಲಿ ನೆನಪು ಮಾಡ್ಕೊತಾ ಇರ್ಬೇಕು, ಸ್ಮರಿಸ್ತಾ ಇರ್ಬೇಕು. ಅದು ಬಾಯೊಳಗೂ ಬರಬಾರ್ದು, ಶಬ್ದ ಕಿವಿ ಒಳಗೂ ಬೀಳ್ಬಾರ್ದು, ಅದು ಅಂತರಂಗದಲ್ಲಿ ನಿಲ್ಬಾರ್ದು. ಈ ತರದಲ್ಲಿ ಅದು ನಡೆದಾಗ 3 ರೀತಿಯ ಜಪಗಳಾಗ್ತವೆ. ಅದು ಯಾರು ಮಾಡ್ತಾರೋ ಅವ್ರಿಗೆ ಪೂರ್ಣವಾಗಿ ಮನಸ್ಸು, ಶರೀರ, ಎಲ್ಲ ಅಸ್ತಿತ್ವವೆಲ್ಲವೂ ಆ ಮಂತ್ರದ ದೇವತೆಯ ಒಂದು ಆಗಮನವಾಗಿ ಶರೀರದ ಸಂಪೂರ್ಣ ಮರವೇ ಉಂಟಾಗಿ ದೇವತೆಯ ಒಂದು ನೆಲೆಯಾಗಿ ಶರೀರ ದೇವಸ್ಥಾನ ಆಗಿ ರೂಪಾಂತರ ಆಗುತ್ತೆ. ಇದು ಜಪದ ಸಿದ್ಧಿ. ಅದಕ್ಕೇನೆ ಅವರು ಸುಲಭವಾದ ಶ್ರೇಷ್ಠವಾದ ಸಾಧನ ಅಂತ ಹೇಳಿ ಹೇಳಿದ್ದಾರೆ. ಕಲಿಯುಗದಲ್ಲಿ ಇದು ಬಹಳ ಶ್ರೇಷ್ಠವಾದಂತ, ಸುಲಭವಾಗಿ ಎಲ್ಲರೂ ಮಾಡಬಹುದಾದಂತ, ಯಾವ ತೊಂದರೆಯೂ ಇಲ್ಲದೆ ಇರ್ತಕ್ಕಂತ, ಮತ್ತೆ ಬಹಿರಂಗದ ಯಾವ ಪರಿಕರಗಳ ಅವಶ್ಯಕತೆಯೂ ಇಲ್ಲ. ನೀರು, ವಿಭೂತಿ, ಅರಿಶಿನ, ಕುಂಕುಮ, ಊದುಗಡ್ಡಿ, ಕರ್ಪೂರ, ಬಾಳೆಹಣ್ಣು ಯಾವುದು ಬೇಡ ಇದಕ್ಕೆ. ಅಂತರಂಗದಲ್ಲಿ ತಂದು ಕೊಟ್ಟು ತರೋ ಕೆಲ್ಸನೇ ಇಲ್ಲ ಯಾವ್ದನ್ ವಸ್ತುನು ಇಲ್ಲ. ಆಮೇಲೆ ಸುಸ್ತು ಆಗಲ್ಲ. ಇದು ಬಾಯಿ ಕೂಡ ಮುಚ್ಕೊಳ್ಳೋದ್ರಿಂದ, ಕೈ ಕಾಲುಗಳನ್ನ ಏನು ಬಳಸದೇ ಇರೋದ್ರಿಂದ ಈ ಕೆಲಸಕ್ಕಾಗಿ ಜಪವನ್ನ ಮಾಡೋದಿಕ್ಕಾಗಿ ಬಹಿರಂಗದ ಯಾವ ಕಾರಣಗಳ ಅವಶ್ಯಕತೆಯೂ ಇಲ್ಲ. ಮನಸ್ಸೊಂದು ಸಾಕು. ಮನಸ್ಸಿನಲ್ಲಿ ನಿರಂತರವಾಗಿ ಆವರ್ತನವಾದ್ರೆ ಮನಸ್ಸು ಸಂಪೂರ್ಣವಾಗಿ ಏನಾಗುತ್ತೆ ಅಂದ್ರೆ ಇಂದ್ರಿಯಗಳಿಂದ, ಇಂದ್ರಿಯಾರ್ಥಗಳಿಂದ ಸಂಪೂರ್ಣ ಬಿಡುಗಡೆಯಾಗಿ ಧ್ಯೇಯ ವಸ್ತುವಿನೊಳಗಡೆಗೆ ತಾನು ಒಂದಾಗಿ ಸಂಪೂರ್ಣವಾಗಿ ಮೋಕ್ಷವನ್ನ, ಪ್ರಪಂಚದ ಎಲ್ಲ ಆಕರ್ಷಣೆಗಳಿಂದ, ಬಂಧನಗಳಿಂದ ಬಿಡುಗಡೆಯನ್ನ ಪಡೆದು ಬಿಡುತ್ತದೆ. ಸುಲಭ ಇದನ್ನ ಮಾಡಬಹುದು ಅಂತ ಹೇಳಿ ಹೇಳ್ತಾರೆ. ಅದ್ರಲ್ಲಿ 3 ಹೇಳ್ತಾರೆ: ವಾಚಿಕ, ಉಪಾಂಶು, ಮಾನಸಿಕ ಅಂತ. ಮೊದಲನೇದು, ಜಪದ ಆರಂಭದಲ್ಲಿ ಅಭ್ಯಾಸ ಮಾಡುವವರು ತಮಗೂ ತಮ್ಮ ಹತ್ತಿರವಿರುವವರಿಗೂ ಕೇಳಿಸುವಂತೆ ನಾಮ ಜಪವನ್ನಾಗಲಿ ಮಂತ್ರ ಜಪವನ್ನಾಗಲಿ ಸ್ಪಷ್ಟವಾಗಿ ಉಚ್ಚರಿಸಬೇಕು. ಇದು ವಾಣಿಯ ವೈಖರಿ ಎಂಬ ಬಗೆಯದು. ಇನ್ನು ಜಪವನ್ನು ಮಾಡುತ್ತಾ ಅಭ್ಯಾಸವಾದ ಮೇಲೆ ತುಟಿಗಳನ್ನು ಸ್ವಲ್ಪ ಮಾತ್ರ ಚಲನೆ ಮಾಡುತ್ತಾ ಹತ್ತಿರವಿದ್ದವರಿಗೆ ಕೇಳಿಸದಂತೆ ತಮಗೆ ಮಾತ್ರವೇ ಕೇಳಿಸುವಂತೆ ಅತಿ ಸ್ಪಷ್ಟವಾಗಿ ಉಚ್ಚರಿಸುವುದು ಉಪಾಂಶು ಜಪ ಎನಿಸಿದೆ. ಇದು ವಾಣಿಯ ಮಧ್ಯಮ ಎಂಬ ಬಗೆಯದು. ಇನ್ನು ಅಭ್ಯಾಸ ಮಾಡುತ್ತಾ ಏಕಾಗ್ರತೆಯು ಹೆಚ್ಚಿ ಚಂಚಲತೆಯು ಕಡಿಮೆಯಾಗುತ್ತಾ ಬಂದಂತೆಲ್ಲ ಕೇವಲ ತನ್ನ ಮನಸ್ಸಿನೊಳಗೆ ಜಪ ಮಾಡಬೇಕು. ಹಾಗೆ ಜಪಿಸುವಾಗ ತುಟಿಗಳು ಚಲಿಸಕೂಡದು. ತಮಗೂ ಕೂಡ ಮಂತ್ರವು ಕೇಳಿಸದಂತೆ ಒಳ ಕಿವಿಗೆ ಮಾತ್ರ ಕೇಳಿಸುವಂತೆ ನಡೆಯುತ್ತಿರಬೇಕು. ಈ ವಾಚಕ, ಉಪಾಂಶು, ಮಾನಸಿಕಗಳೆಂಬ 3 ಬಗೆಯ ಜಪಗಳನ್ನು ಛಲಜಪದಂತೆ ಬೇಕಾದರೂ ಅಭ್ಯಸಿಸಬಹುದು. ಈ ಮಾನಸಿಕ ಜಪವು ವಾಣಿಯ ಪಶ್ಯಂತಿ ಎಂಬ ಬಗೆಯದು. ಅಂದರೆ ಮಾಡುವವನಿಗೆ ಜಪವು ವಾಣಿಯ ಪಶ್ಯಂತಿ ಎಂಬ ಬಗೆಯದು. ಅಂದರೆ ಪಶ್ಯಂತಿ ಅಂದರೆ ಕಾಣೋದು ಅಂತಲ್ವಾ? ತನ್ನ ಅಂತರಂಗದಲ್ಲಿ, ಮನಸ್ಸಿನೊಳಗಡೆಗೆ ಅದು ನಮಗೆ ಗೋಚರಿಸ್ತಾ ಇರುತ್ತೆ. ಆ ಶಬ್ದ ಅಥವಾ ರೂಪ, ಆ ಸ್ಪರ್ಶ ಏನಿದೆ ಅದು ಅಂತರಂಗದಲ್ಲಿ ತನಗೊಬ್ಬನಿಗೆ, ಬಹಿರಂಗದಲ್ಲಿ ಇಲ್ಲ. ಅದು ತನಗ್ ಮಾತ್ರ ಕಾಣ್ತಾ ಇರುತ್ತೆ. ಇಷ್ಟ ದೇವತೆ ಕಾಣ್ತಾ ಇರುತ್ತೆ, ಇಷ್ಟ ಮಂತ್ರ ನಮಗೆ ಶಬ್ದಕ್ಕೆ ಅಲ್ಲಿನ ಒಳಗಿನ ಕಿವಿ ಕೇಳಿಸ್ತಾ ಇರುತ್ತೆ. ಒಳಗಿನ ಕರಣೇಂದ್ರಿಯಕ್ಕೆ ಅದು ನಿರಂತರವಾಗಿ ಗಮನ ಇಟ್ಟು ಮಾಡ್ತಾ ಇರೋಂಥದ್ದು ವೇದ್ಯವಾಗ್ತಾ ಇರುತ್ತೆ. ಬಹಿರಂಗದಲ್ಲಿ ಅದು ಕಾಣಿಸಲ್ಲ, ಕೇಳಿಸಲ್ಲ ಯಾರಿಗೂ ಅಂತ.
ಅಂದರೆ ಮಾಡುವವನಿಗೆ ಗೋಚರಿಸುತ್ತಿರುತ್ತದೆ. ಚಿತ್ತದ ಶೋಧನೆ ಒಳಗಡೆ ಮತ್ತು ಏಕಾಗ್ರತೆಗಳು ಒಳಗಡೆ ಈ ಜಪಕ್ಕೆ ಫಲಗಳು. ಇನ್ನು ಮಂತ್ರವೆಂದರೇನು ಎಂದು ತಿಳಿಯೋಣ. ಮಂತ್ರವೆಂದರೆ ಕೇವಲ ಶಬ್ದವಲ್ಲ, ಅದೊಂದು ಶಕ್ತಿಪುಂಜ. ಅದು ಕವಿರಚಿತ ಶ್ಲೋಕವಲ್ಲ, ಅದು ಶಕ್ತಿಯುತವಾದ ಅಕ್ಷರ ವೃಂದವಾಗಿ ವಿಶೇಷ ಪ್ರಾಣ ಸ್ಪಂದನಗಳನ್ನು ಉಂಟು ಮಾಡಬಲ್ಲ ಋಷಿದರ್ಶಿತ ತೇಜೋರಶ್ಮಿ. ಇನ್ನು ನಾಮದ ಮಹಿಮೆ ತಿಳಿಯೋಣ. ದೇವನ ಅಥವಾ ದೇವಿಯ ನಾಮ ನಾಮಿ ಬೇರೆ ಬೇರೆಯಲ್ಲ. ನಾಮವೇ ನಾಮಿ, ನಾಮಿಯೇ ನಾಮ. ನಾಮ ಜಪದ ಮಾರ್ಗ ಭಕ್ತಿಯ ಮಾರ್ಗ. ಈ ಮಾರ್ಗದಲ್ಲಿ ಜಪ ಮಾಡುವವರು ಯಾವ ದೇವರನ್ನು ಕುರಿತು ಜಪ ಮಾಡುತ್ತಿರುವರೋ ಅವರು ಆ ದೇವರಲ್ಲಿ ಒಂದು ಭಾವನಾತ್ಮಕ ಸಂಬಂಧವನ್ನು ಹೊಂದಿ ಆ ಭಕ್ತಿಯ ಪಕ್ವಾವಸ್ಥೆಯಲ್ಲಿ ಆ ದೇವನ ಸಾಕ್ಷಾತ್ಕಾರವನ್ನು ಮತ್ತು ಅನುಗ್ರಹವನ್ನು ಪಡೆಯುತ್ತಾರೆ. ಜಪಮಾಲೆ ಹಿಡಿದು ಜಪ ಮಾಡುವ ಅಭ್ಯಾಸ ಒಳ್ಳೆಯದು. ಓಂಕಾರವು ಸಮಸ್ತ ಶಬ್ದರಾಶಿಗೆ ಮೂಲ. ಅನುಭವಿ ಗುರುಗಳು ನೀಡಿದ ದೀಕ್ಷಾ ಮಂತ್ರವು ಅವರ ಸಾಧನೆಯ ಸಫಲ ವೃಕ್ಷದಲ್ಲಿ ಬಿಟ್ಟ ಶಕ್ತಿಯುತ ಮಂತ್ರಸಿದ್ಧಿ ಬೀಜವಾಗಿದೆ. ಗುರುವಿನಿಂದ ಮಂತ್ರದೀಕ್ಷೆ ಪಡೆದ ಶಿಷ್ಯನು ಆ ಮಂತ್ರವೆಂಬ ಬೀಜವನ್ನು ಬೆಳೆಸಿ ಗುರು ಕಂಡ ಫಲವನ್ನು ತಾನೂ ಕಾಣಬೇಕು. ಮಂತ್ರಗಳಲ್ಲಿ ಪಂಚಾಕ್ಷರಿ, ಅಷ್ಟಾಕ್ಷರಿ, ಷೋಡಶಾಕ್ಷರಿ ಎಂದು ಇನ್ನೂ ಅನೇಕ ಅಕ್ಷರಗಳ ಮಂತ್ರಗಳಿವೆ. ಜಪದಿಂದ ಶುದ್ಧಿ ಸಿದ್ಧಿಗಳೆರಡೂ ಪ್ರಾಪ್ತವಾಗುವವು. ಉದಾಹರಣೆಗೆ ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ಐಂ ಸರಸ್ವತ್ಯೈ ನಮಃ, ಓಂ ಭಗವತ್ಯೈ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಲಲಿತಾಯೈ ನಮಃ, ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಇತ್ಯಾದಿ. ಪ್ರತಿದಿನವೂ ಯಾವುದಾದರೂ ಒಂದು ನಿಗದಿತ ಸ್ಥಳದಲ್ಲಿ ಕುಳಿತು ಕಣ್ಮುಚ್ಚಿ ಮನಸ್ಸಿನಲ್ಲಿ ದೇವರನ್ನು ನೆನೆಯುತ್ತಾ ಜಪ ಮಾಡುವುದು ಆತ್ಮ ಲಾಭಕರ. ಜಪಮಾಲೆಯನ್ನು ಹಿಡಿದು ಜಪ ಮಾಡಬಹುದು. ಇವಾಗ ತಿಳಿಸಿ ಸರ್. ಮಂತ್ರಗಳನ್ನ ಇಲ್ಲಿ ಯಾರು ಅವರಿಗೆ ಯಾವುದು ದೈವ ಇದೆಯೋ ಯಾವ ಮನೆ ದೇವರು ಕುಲದೇವರು ಅಂತ ಅವ್ರು ಮಾಡ್ಕೊಂಡಿರ್ತಾರಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಈ ತರ ಯಾವ್ದಾದ್ರು ಒಂದು ಮಂತ್ರನ ಇಟ್ಕೊಂಡು ಪ್ರತಿದಿನ ಒಂದು ನಿಗದಿತವಾದಂತಹ ಸ್ಥಳದಲ್ಲಿ ದೇಹ ಪ್ರಾಣ ಮನಸ್ಸುಗಳನ್ನು ಸಂಪೂರ್ಣವಾಗಿ ಶುದ್ಧಿಗೊಳಿಸ್ತಕ್ಕಂಥ ಜಪದಲ್ಲಿ ತೊಡಗಬೇಕು. ಇದು ಮಾಡಿದ್ರಷ್ಟೇನೆ ಇದರ ಒಂದು ಅನುಭವ ಮತ್ತು ಫಲ ಏನು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅದು ಅವ್ರೇನ್ ಹೇಳ್ತಾರೆ, ಪ್ರಕಾಶ, ನೆನಪು ಮತ್ತೆ ಆನಂದ, ಶಾಂತಿ ಇವು ಅಂತರಂಗದಲ್ಲಿ ನೆಲೆಸ್ತವೆ ಅಂತ ಹೇಳ್ತಾರೆ. ಅಂತರಂಗದಲ್ಲಿ ಯಾವಾಗಲೂ ಶಾಂತನಾಗಿರ್ತಾನೋ ಯಾವಾಗಲೂ ಅವನು ಭಗವತ್ ಸಾನ್ನಿಧ್ಯವನ್ನ ಅನುಭವಿಸ್ತಾ ಇರ್ತಾನೆ, ಆನಂದವನ್ನ ಅನುಭವಿಸ್ತಾ ಇರ್ತಾನೆ. ಹಾಗಾಗಿ ಶರೀರದಲ್ಲೂ ಕೂಡ ಒಂದು ಪ್ರಸನ್ನತೆ ಇರ್ತದೆ. ಒಂದು ಸುಸಂಪನ್ನವಾದಂತಹ ಬದುಕಿಗೆ ಶರೀರದ ಆರೋಗ್ಯ ಸ್ವಾಸ್ಥ್ಯ ಅಂತ ನಾವೇನು ಕರಿತೀವಿ, ಅದು ಈ ಒಂದು ಇತ್ಯಾದಿ ಏನು ಬರೋದಿಲ್ಲ. ಅಂಥದ್ದೊಂದು ಅವಘಡಗಳು ಏನು ಆಗಲ್ಲ ಜೀವನದಲ್ಲಿ. ಅಂಥದ್ದೊಂದು ಪರಿಸ್ಥಿತಿಗಳು ಕೂಡ ನಿರ್ಮಾಣ ಆಗಲ್ಲ. ಅದು ಅನುಭವಿಸಿ ಅದನ್ನ ಆಚರಿಸಿದಾಗ ಅಷ್ಟೇನೆ ಅದು ಇದನ್ನ ಇವರು ಮಾಡಿದ್ದಾರೆ. ಅದನ್ನ ಅದರ ಸುಖನ ಅವ್ರು ಅನುಭವಿಸಿದ್ದಾರೆ. ಅವ್ರನ್ನ ನೀವೆಲ್ಲ ನೋಡಿದೀರಾ. ಅವರು ಎಷ್ಟು ಲಕ್ಷಣವಾಗಿದ್ರು, ಆ ವಯಸ್ಸಲ್ಲೂ ಅವ್ರ ಮುಖದಲ್ಲಿ ಎಷ್ಟು ಕಾಂತಿ, ಕಳೆ, ಪ್ರಕಾಶಮಾನವಾದಂತ ಕಣ್ಣು, ಓಜಸ್ಸು, ತೇಜಸ್ಸು, ಅವರ ಚರ್ಮದ ಒಂದು ಹೊಂಬಣ್ಣ, ಇದೆಲ್ಲ ನಿಮ್ಗೆ ಗೊತ್ತಿದೆ, ನೋಡಿದೀರಿ. ರಾಜೇಶ್ವರಿ ಅವ್ರನ್ನೆಲ್ಲ ನೋಡಿರೋದ್ರಿಂದ ನೀವು ವರ್ಣಿಸ್ಬೇಕಾಗಿಲ್ಲ. ಅದು ಸ್ಥಾಣುರತಿಗಳಾಗೋದಕ್ಕೋಸ್ಕರ ಅವರು ಕಡೆಗೆ ಒಂದು ಕಾರ್ಯ ಮಾಡ್ಬೇಕು, ಇನ್ನು ಓಡಾಡೋದ್ ಬೇಡ ಇವರು ಅಂತ ಹೇಳಿ ಭಗವಂತ ಅವ್ರನ್ನ ಒಂದ್ ಕಡೆ ನೆಲೆ ನಿಲ್ಲಲಿ ಅಂತ ಹೇಳಿ ಶರೀರದಲ್ಲಿ ಯಾವುದೋ ಒಂದು ಅವಸ್ಥೆಯನ್ನ ಉಂಟು ಮಾಡ್ತಾನೆ. ಈ ಪುಸ್ತಕ ಬರಿಬೇಕಾದ್ರೆ ಅಂಥದ್ದೊಂದು ಅಚಲವಾಗಿರ್ತಕ್ಕಂಥ, ದೃಢವಾಗಿರ್ತಕ್ಕಂಥ ಸ್ಥಾಣುವ್ರತ ಬೇಕಾಗತ್ತೆ. ಅದು ಕಾರಣ ಆ ಒಂದು ಆಶ್ರಮದೊಳಗಡೆಗೆ ಬಹುಕಾಲ ಅವರು ಈ ಸಾಧನೆ ಒಳಗಡೆಗೆ, ಈ ತಪಸ್ಸಿನ ಒಳಗಡೆಗೆ
ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ರು ಅಂತ. ಅದರಿಂದನೇ ವಾಸವಿ ದೇವಿ ಚರಿತ್ರೆ ಬಂದಿರೋದು. ಅವರು ಎಲ್ಲ ಆರಾಮಾಗಿ ಓಡಾಡಂಗಿದ್ರೆ ಅಲ್ಲಿ ಇಲ್ಲಿ ಕಾರು ಬಂಗ್ಲೆ ಅಂತ ಹೇಳಿ ವಿಮಾನ ಅಂತ ಹೇಳಿ ಹತ್ಕೊಂಡು ಸುಮ್ಮನೆ ಓಡಾಡ್ತಿದ್ರು. ಅದು ಬೇಡ, ಒಂದ್ ಕಡೆ ಕೂತ್ಕೊಂಡು ಈ ಪುಸ್ತಕ ರಚನೆ ಮಾಡ್ಲಿ ಅಂತ ಹೇಳಿ ಅವರನ್ನ ಸ್ಥಾಣವೃತ್ತಿಗಳನ್ನಾಗಿ ಮಾಡಿ ಒಂದು ಏಕಾಂತ ಪ್ರದೇಶ, ಎಲ್ಲ ಸೌಕರ್ಯಗಳಿರುವಂತಹ ಸೇವೆ ಅವರಿಗೆ ಸಿಕ್ಕುವಂತ ಜಾಗದಲ್ಲಿ ಭಗವಂತ ಅಥವಾ ವಾಸವಿ ದೇವಿ ಈ ಕೆಲಸವನ್ನ ಮಾಡಿಸಿದ್ಲು ಅಂತ ಅನಿಸ್ತದೆ. ಆ ಜಪ ಯಜ್ಞದ ಒಂದು ಪೂಜಾ ವಿಧಾನದಿಂದ ಅವರು ಬದುಕಿದ್ರಿಂದಾಗಿ ಇಂಥದ್ದು ದೀರ್ಘ ಧ್ಯಾನ ಫಲಿತ ಸಿಕ್ಕಿದೆ ನಮಗೆ ಸುಲಭವಾಗಿ. ನಾವು ಮಾಡ್ಬೇಕು, ನಮಗೂ ಅದರದ್ದು ಫಲ ಏನು ಅಂತ ಹೇಳಿ ಸವಿಯೋದಿಕ್ಕೆ ಸಿಗುತ್ತೆ. ಮುಂದಿಂದು ಓದ್ತೀನಿ ಸರ್. ಓದಿ, ನನಗೆ ಇನ್ನೂ ಒಂದು 10 ನಿಮಿಷ ಟೈಮ್ ಇದೆ. ಮಳೆ ಜೋರಾಗಿ ಬರ್ತಾ ಇದೆ ಇವತ್ತು ಇಲ್ಲಿ ಈಗ ನಿಂತ್ಕೊಂಡಿದೆ, ಬಂತು ಸುಮಾರು 1.5 ಗಂಟೆ 2 ಗಂಟೆ ಮಳೆ ಬಿತ್ತಿಲ್ಲಿ ಒಂದೇ ಸಮ. ಇಲ್ಲಿ ಇವಾಗ ಶುರುವಾಯಿತು. ಜ್ಞಾನ ಸಪ್ತಾಹದ 6ನೆಯ ದಿನದ ಪ್ರವಚನ. ಸಪ್ತಾಹದ 6ನೆಯ ದಿನದ ಸತ್ಸಂಗ ಆರಂಭವಾಯಿತು. ಗುರುವರಿಯರು 3 ಬಾರಿ ಪ್ರಣವೋಚ್ಚಾರಣೆ ಮಾಡಿದರು. ಯೋಗೇಶ್ವರರಾದ ಭಾಸ್ಕರಾಚಾರ್ಯರು ಕಣ್ಮುಚ್ಚಿ ಅಥರ್ವಣ ವೇದದ ಈ ಮಂತ್ರವನ್ನು ಗಂಭೀರ ಧ್ವನಿಯಲ್ಲಿ ಸೌಮ್ಯವಾಗಿ ಪಠಿಸಿದರು. ನೀವೇ ಓದ್ತೀರಾ ಸರ್? ಅದು ನೀವೇ ಓದ್ಬಿಡಿ ಸರ್. ಪ್ರಾಣಾಯ ನಮೋ ಯಸ್ಯ ಸರ್ವಮಿದಂ ವಶೇ ಯೋ ಭೂತಃ ಸರ್ವಸ್ಯ ಈಶ್ವರೋ ಯಸ್ಮಿನ್ ತತ್ಸವಂ ಪ್ರತಿಷ್ಠಿತಂ ಪ್ರಾಣಮಾಹುರ್ಮಾತರಿಶ್ವಾನಂ ಪ್ರಾಣಂ ಆಹುರ್ಮಾತರಿಶ್ವಾನಂ ಮಾತೋಹ ಪ್ರಾಣಮುಚ್ಯತೆ ಪ್ರಾಣೋಹ ಭೂತಂ ಭವ್ಯಂ ಚ ಪ್ರಾಣೇ ಸರ್ವಂ ಪ್ರತಿಷ್ಠಿತಂ ಪ್ರಾಣಾಯ ನಮೋ ಯಸ್ಯ ಸರ್ವಮಿದಂ ವಶೇ ಯೋ ಭೂತಃ ಸರ್ವಸ್ಯೇಶ್ವರೋ ಯಸ್ಮಿನ್ ಸವಂ ಪ್ರತಿಷ್ಠಿತಂ ಪ್ರಾಣಮಾಹುರ್ಮಾತರಿಶ್ವಾನಂ ವಾತೋಹ ಪ್ರಾಣಮುಚ್ಯತೆ ಪ್ರಾಣೋಹ ಭೂತಂ ಭವ್ಯಂ ಚ ಪ್ರಾಣೇ ಸರ್ವಂ ಪ್ರತಿಷ್ಠಿತಂ. ಎಲ್ಲ ಪ್ರಾಣದಿಂದನೇ ಈ ಒಂದು ಸೃಷ್ಟಿ ಕಾರ್ಯ ನಡೆದಿರೋದು. ಆಕಾಶದಿಂದ ಹಿಡಿದು ಪೃಥ್ವಿವರೆಗಿನ ಸೃಷ್ಟಿ ವ್ಯಾಪಾರವೆಲ್ಲವೂ ಪ್ರಾಣದಿಂದಲೇ ನಡೆದಿದೆ. ಮತ್ತೆ ಎಲ್ಲವೂ ಪ್ರಾಣದಿಂದಲೇ ಚಲಿತವಾಗಿದೆ. ಎಲ್ಲವೂ ಪ್ರಾಣದಲ್ಲೇ ಅದು ಇದೆ. ತುದಿಗೆ ಪ್ರಾಣದಲ್ಲೇ ಅದು ಕರಗಿ ಲೀನವಾಗುತ್ತೆ. ಆ ತರದಲ್ಲಿ ಎಲ್ಲ ಈ ಪ್ರಾಣದಿಂದನೇ ಎಲ್ಲವೂ, ಪ್ರಾಣದಲ್ಲೇ ಎಲ್ಲವೂ, ಪ್ರಾಣವೇ ಎಲ್ಲವೂ ಅನ್ನುವಂಥ ಅರ್ಥ ಕೊಡುವಂತ ಈ ಒಂದು ಮಂತ್ರ ನೋಡಿ. ಇದು ಅನುಭವಿಸ್ಬೇಕಿದೆ. ಪ್ರಾಣವೇ ಉಸಿರಾಡ್ತಾ ಇದೆ, ಪ್ರಾಣವೇ ನೋಡ್ತಾ ಇದೆ, ಪ್ರಾಣವೇ ಶಬ್ದವನ್ನು ಕೇಳ್ತಾ ಇದೆ, ಪ್ರಾಣವೇ ನಾಲಿಗೆಯಲ್ಲಿ ಶಬ್ದವನ್ನು ಹೊರಡಿಸ್ತಾ ಇದೆ, ಪ್ರಾಣವೇ ಹೃದಯದ ಬಡಿತಕ್ಕೆ ಕಾರಣವಾಗಿದೆ, ಪ್ರಾಣವೇ ರಕ್ತ ಪರಿಚಲನೆಯಲ್ಲಿ ತೊಡಗಿದೆ, ಪ್ರಾಣವೇ ಶರೀರದ ಎಲ್ಲ ಕಡೆ ಚಲಿಸ್ತಾ ಪ್ರಾಣದ ಆ ಒಂದು ಶಕ್ತಿಯಿಂದನೇ ಈ ಶರೀರ ನಿಂತಿದೆ, ನಡೀತದೆ, ಕೂತಿದೆ, ಮಲಗ್ತದೆ, ಎದ್ದೇಳ್ತದೆ, ತಿಂದಿದ್ದಂದೆ ಡೈಜೆಸ್ಟ್ ಮಾಡುತ್ತೆ, ವಿಸರ್ಜಿಸ್ತದೆ, ಏನೆಲ್ಲ ಮಾಡ್ತದೆ ಇದೆಲ್ಲ ಪ್ರಾಣವೇ. ಪ್ರಾಣ ಹೋದ್ರೆ ಈ ಶರೀರ ಇರ್ತದೆ, ಬಟ್ ಏನು ನಡೆಯಲ್ಲ. ಹಾಗಾಗಿ ಪ್ರಾಣಾಯ ನಮೋ ಸರ್ವಂ ಪ್ರಾಣೇ ಪ್ರತಿಷ್ಠಿತಂ ಅಂತ ಹೇಳಿ ನಾವು ತಿಳಿದು ನೋಡ್ಬೇಕಾಗತ್ತೆ ಇದನ್ನ. ನಮ್ಮ ಶರೀರದಲ್ಲಿ ಪ್ರಾಣ ಹೋದ್ರೆ ಕಣ್ಣಿಗೇನು ಕಾಣಲ್ಲ, ಪ್ರಾಣ ಹೋದ್ರೆ ಮುಟ್ಟುದು ಗೊತ್ತಾಗಲ್ಲ, ಪ್ರಾಣ ಹೋದ್ರೆ ನಾವು ವಾಸನೆಯನ್ನ ರುಚಿಯನ್ನ ಸವಿಯಕ್ಕಾಗಲ್ಲ, ಎದ್ದೇಳಕ್ಕಾಗಲ್ಲ, ಕೂತ್ಕೊಳ್ಳಕ್ಕಾಗಲ್ಲ, ನಿಂತ್ಕೊಳ್ಳಕ್ಕಾಗಲ್ಲ,
ನಮ್ಮ ಬಾಯಿನೊಳಗಡೆ ಯಾವ ಶಬ್ದನೂ ಹೊರಡಿಸಕ್ಕಾಗಲ್ಲ. ಶರೀರ ತಗೊಂಡೋಗಿ ಮಣ್ಣಲ್ಲಿ ಹೂತಾಕ್ತಾರೆ ಅಥವಾ ಸುಟ್ಟಾಕ್ತಾರೆ. ಪ್ರಾಣ ಅನ್ನೋದು ಹೋದ್ರೆ ಶರೀರ ಅನ್ನೋದು ಕೇವಲ ಮೃತ ಜಡ ಆಗತ್ತೆ. ಕಟ್ಟಿಗೆ ತರ ಸೌದೆಗಳ ಜೊತೆ ಇಟ್ಟು ಬೆಂಕಿ ಹಚ್ಚಿ ಇದನ್ನ ಪೂಜೆ ಮಾಡಾಕ್ತಾರೆ. ಸೊ ಹಾಗಾಗಿ ಪ್ರಾಣ ಇದೆ ಅನ್ನೋದೇ ವಿಶೇಷ. ಪ್ರಾಣವನ್ನ ಅನುಭವಿಸಬೇಕು, ಅದನ್ನ ಧ್ಯಾನಿಸಬೇಕು. ಆವಾಗಲೇನೆ ಈ ಎಲ್ಲ ಸಾಧನೆಗೆ ಒಂದು ವಿಶೇಷವಾದಂತ ಸಿದ್ಧಿ ಪ್ರಾಪ್ತವಾಗುತ್ತೆ, ಪ್ರಾಣ ಸ್ಪಂದನ ನಮಗಾಗತ್ತೆ ಅಂತ ಹೇಳಿ ಈ ಸಪ್ತಾಹದಲ್ಲಿ ಹೇಳ್ತಾ ಇದ್ದಾರೆ. ಪ್ರಾಣವೇ ನಮಸ್ಕಾರ. ಎಂತಹ ಸೊಗಸಾದ ಸೂಕ್ತ ಪಠಿಸುವಾಗಲೇ ಆನಂದ, ಅರ್ಥವಾದಾಗ ಮಹದಾನಂದ, ಅನುಭೂತಿಯಾದಾಗ ಅನಿರ್ವಚನೀಯ ಆನಂದ ಎಂದು ನುಡಿಯುತ್ತಾ ಗುರುವರ್ಯರು ಕ್ಷಣಕಾಲ ಮೌನವಾಗಿ ಕುಳಿತು ಧ್ಯಾನಮಗ್ನರಾದರು. ಇದೇನು ಆರಂಭದಲ್ಲಿಯೇ ಗುರುಗಳು ಅಂತರ್ಮುಖಿಗಳಾಗಿ ಬಿಡುತ್ತಿರುವರಲ್ಲ ಎಂದು ಎಲ್ಲರೂ ಕಣ್ಣು ಮಿಟಿಕಿಸದೆ ನೋಡತೊಡಗಿದರು. ಕುಸುಮ ಶ್ರೇಷ್ಠಿ ಕುಸುಮಾಂಬೆಗೆಡೆಗೆ ನೋಡಿ ಒಂದೆರಡು ಕ್ಷಣ ತಾಳು, ಅವರು ಮುಂದುವರಿಸುತ್ತಾರೆ ಎಂದು ಸನ್ನೆಯಿಂದ ತಿಳಿಸಿದನು. ಗುರುಗಳು ದೀರ್ಘಶ್ವಾಸ ಎಳೆದುಕೊಂಡು ಬಹಿರ್ಮುಖರಾದರು. ಅವರ ನೇತ್ರಗಳು ನಕ್ಷತ್ರ ಕಾಂತಿಯಿಂದ ಹೊಳೆಯುತ್ತಿದ್ದವು. ಮುಖವು ಸುಪ್ರಸನ್ನವಾಗಿತ್ತು. ಒಮ್ಮೆ ಕುಸುಮ ದಂಪತಿಗಳತ್ತ ನೋಡಿದರು. ಗುರುಗಳಿಗೆ ಆ ಅನ್ಯೋನ್ಯ ದಂಪತಿಗಳ ಮೇಲೆ ಅಮಿತ ವಾತ್ಸಲ್ಯವಿತ್ತು. ಹೇ ಪ್ರಾಣವೇ, ನನಗೆ ನಮಸ್ಕಾರ. ಈ ಬ್ರಹ್ಮಾಂಡವೆಲ್ಲವೂ ನಿನ್ನ ವಶದಲ್ಲಿದೆ. ಸರ್ವಕ್ಕೂ ಒಡೆಯನು ನೀನೇ. ನಿನ್ನಲ್ಲೇ ಎಲ್ಲವೂ ಪ್ರತಿಷ್ಠಿತವಾಗಿದೆ. ಅಥರ್ವಣ ವೇದದ ಈ ಸೂಕ್ತವು ಪ್ರಾಣದ ಮಹಿಮೆಯನ್ನು ಅದೆಷ್ಟು ಅರ್ಥವತ್ತಾಗಿ ಸ್ತುತಿಸಿದೆ. ಆತ್ಮವನ್ನು ಬಿಟ್ಟರೆ ಪ್ರಪಂಚದಲ್ಲಿ ಪ್ರಾಣವೇ ಹೆಚ್ಚಿನದು. ಈ ಪ್ರಪಂಚದಲ್ಲಿರುವ ಸಮಸ್ತ ಜೀವಿಗಳಿಗೆಲ್ಲ ಚೈತನ್ಯ ಪ್ರದಾತನೇ ಪ್ರಾಣ. ಅವರ ಹೊರ ಚಲನವಲನಗಳನ್ನೆಲ್ಲ ಕಾರಣವೇ ಈ ಪ್ರಾಣದೇವನು. ಚಲನವಲನಗಳಿಗೆಲ್ಲ ಕಾರಣವೇ ಈ ಪ್ರಾಣದೇವನು. ಈ ಪ್ರಾಣಶಕ್ತಿಯೇ ಪ್ರಾಣಿಗಳ ಚಲನೆಯನ್ನು ನಿಗ್ರಹಿಸುತ್ತದೆ. ಅದು ವಾಯುರೂಪದಲ್ಲಿ ಸರ್ವತ್ರ ವ್ಯಾಪಿಸಿದೆ. ನಮ್ಮೆಲ್ಲರ ಸ್ಥೂಲ ಶರೀರಗಳು ಸ್ಥೂಲ ಪ್ರಾಣದಿಂದ ಜೀವಂತವಾಗಿದೆ. ಆದರೆ ಈ ಸ್ಥೂಲ ಪ್ರಾಣವು ಸೂಕ್ಷ್ಮ ಪ್ರಾಣದಿಂದ ಚೈತನ್ಯಮಯವಾಗಿದೆ. ಜೀವಾತ್ಮನ ಜೊತೆ ಚಿತ್ತದ ಸಂಬಂಧ ಬೇರ್ಪಟ್ಟಾಗ ಚೈತನ್ಯ ಉಂಟಾಯಿತು. ಹೇಗೆ ಒಂದು ಬಲವಾದ ಅಯಸ್ಕಾಂತದ ಬಳಿಯಲ್ಲಿ ಕಬ್ಬಿಣದ ತುಣುಕುಗಳನ್ನಿಟ್ಟರೆ ಅವುಗಳು ಚಲಿಸತೊಡಗುತ್ತವೆಯೋ, ಅಂತೆಯೇ ಈ ಸೂಕ್ಷ್ಮ ಪ್ರಾಣದಿಂದ ಸೂಕ್ಷ್ಮ ಶರೀರಗಳು, ಕಾರಣ ಶರೀರಗಳು ಜೀವಂತವಾಗಿರುತ್ತವೆ ಮತ್ತು ಚೈತನ್ಯಮಯವಾಗಿರುತ್ತವೆ. ಸೂಕ್ಷ್ಮ ಪ್ರಾಣದಿಂದಲೇ ಸ್ಥೂಲ ಶರೀರವು ಚೈತನ್ಯಶೀಲವಾಗಿದೆ. ಈ ಪ್ರಾಣವು ಸದಾ ಚಲಿಸುತ್ತಲೇ ಇರುವುದು. ಮನುಷ್ಯನು ನಡೆಯುವಾಗ, ನುಡಿಯುವಾಗ, ಭಾವಿಸುವಾಗ, ಯೋಚಿಸುವಾಗ, ಕನಸನ್ನು ಕಾಣುವಾಗ, ನಿದ್ರಿಸುವಾಗ ಸದಾ ಕ್ರಿಯಾಶೀಲನಾಗಿರುತ್ತದೆ. ಈ ಸ್ಥೂಲ ಪ್ರಾಣವು ಹೊರಗಿನ ವಾಯುವನ್ನು ಆಶ್ರಯಿಸಿಕೊಂಡು ಜೀವಂತವಾಗಿರುತ್ತದೆ. ಈ ಸ್ಥೂಲ ಪ್ರಾಣವು ಜೀವಿಯ ಮರಣ ಸಮಯದಲ್ಲಿ ಮಾತ್ರ ದೇಹದಿಂದ ಬೇರ್ಪಟ್ಟು ಇಲ್ಲವಾಗುತ್ತದೆ. ಆದರೆ ಸೂಕ್ಷ್ಮ ಪ್ರಾಣವು ಜೀವಿಗಳು ಮೋಕ್ಷವನ್ನು ಪಡೆಯುವ ತನಕ ಸಮಸ್ತ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರಗಳನ್ನು ಸಚೇತವಾಗಿಡುತ್ತದೆ. ಹಸಿವು, ನೀರಡಿಕೆಗಳು, ವಿಸರ್ಜನೆ, ನಿದ್ರೆಗಳು ಪ್ರಾಣದೇವರಿಂದ ಉಂಟಾಗುತ್ತದೆ. ಎಂತಹ ಅದ್ಭುತ ವಿಲಾಸ ಶಕ್ತಿ ಪ್ರಾಣಕ್ಕಿದೆ! ನಮ್ಮ ಶರೀರದ ಕಣಕಣದಲ್ಲೂ ಹರಿಯುತ್ತಿರುವ ಪ್ರಾಣಧಾರೆಯನ್ನು ಅಂತರ್ಮುಖಿಗಳಾಗಿ ದರ್ಶಿಸಿರಿ ಎಂದು ಹೇಳುತ್ತಾ ಅಂತರ್ವೀಕ್ಷಣೆ ಮಾಡಿಕೊಳ್ಳಲು ಆದೇಶಿಸಿದರು. ಇಲ್ಲಿ ಪಂಚಪ್ರಾಣಗಳು, ಉಪಪ್ರಾಣಗಳನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡಿದ್ದೀರಾ? ವ್ಯಾನ, ಉದಾನ, ಸಮಾನ, ಪ್ರಾಣ ಅಂತ ಹೇಳಿ. ಹಾಗೇನೆ ನಾಗ, ಕೂರ್ಮ, ಕೃಕರ, ದೇವದತ್ತ, ಧನಂಜಯ ಅಂತ ಹೇಳಿ 5 ಉಪಪ್ರಾಣಗಳನ್ನ ಅರ್ಥ ಮಾಡ್ಕೊಂಡಿದ್ದೀರಿ. ಹೌದು. ಸೊ ಪ್ರಾಣದ ಕೆಲಸ ಏನು ಅಂತ ಗೊತ್ತಿದೆ, ವ್ಯಾನದ ಕೆಲಸ ಏನು ಅಂತ ಗೊತ್ತಿದೆ. ಹಾಗೇನೆ ಉದಾನದ ಕೆಲಸ ಏನು, ಸಮಾನದ ಕೆಲಸ ಏನು, ಆಪಾನದ ಕೆಲಸ ಏನು ಅಂತ ಎಲ್ಲ ಗೊತ್ತಿದೆ. ಹಾಗೇನೆ ಪಂಚ ಉಪವಾಯುಗಳು ಏನೇನ್ ಮಾಡ್ತವೆ ಅನ್ನೋದು ಕೂಡ ನೀವು ತಿಳ್ಕೊಂಡಿದ್ದೀರಿ. ಸೊ ಈ ಪಂಚ ಪ್ರಾಣಗಳು, ಪಂಚ ಉಪಪ್ರಾಣಗಳು ಎಲ್ಲ ಸೇರಿ ನಮ್ಮ ಶರೀರದ ಎಲ್ಲ ವ್ಯಾಪಾರಗಳು ನಡೀತಾ ಇದ್ದಾವೆ. ಆದ್ರಿಂದ ಪ್ರಾಣವೇ ನಮ್ಮ ಇರುವಿಕೆ, ಪ್ರಾಣದಿಂದಲೇ ನಮ್ಮ ಇರುವಿಕೆ, ಪ್ರಾಣವೇ ನಮ್ಮ ಎಲ್ಲ ಉಸಿರಾಟದಿಂದ ಹಿಡಿದು ಪ್ರತಿಯೊಂದು ನಮ್ಮ ಶರೀರದಲ್ಲಿ, ಮನಸ್ಸಿನಲ್ಲಿ ನಡೀತಕ್ಕಂಥ ಕರ್ಮಗಳ ಹಿಂದೆಗಡೆಗೆ
ಪ್ರಾಣ ನಮಗೆ ಗೋಚರ ಆಗ್ಬೇಕು, ಅರ್ಥ ಆಗ್ಬೇಕು. ಆವಾಗ ಆ ಪ್ರಾಣದ ಈ ಮಂತ್ರ ಏನಿದೆ ಇದನ್ನ ಋಷಿ ಅದನ್ನ ಕಂಡು ಆನಂದದಿಂದ ಹೇಳಿದ್ದಾನೆ. ಪ್ರಾಣದ ದರ್ಶನ ಆಗಿದೆ ನನಗೆ, ಆದಾಗ ಅದೇ ಆನಂದ ಈ ಮಂತ್ರದಿಂದ ಆಗುತ್ತೆ. ಅದಾಗ್ಬೇಕಾದ್ರೆ ಈ ಮಂತ್ರವನ್ನ ನಾವು ಜಪದಂತೆ ನಮ್ಮ ಶರೀರದೊಳಗಡೆಗೆ ಅದು ಅನುರಣನ ಆಗೋ ತರ ಅದನ್ನ ಘೋಷಿಸ್ಬೇಕು. ನಮ್ಮ ಒಳಗಡೆಗೆ ಜೋರಾಗಿ ಹೇಳ್ತಾ 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 ನಿಧಾನ ಒಳಗಡೆಗೆ ಈ ಮಂತ್ರವನ್ನ ಕಣ್ಮುಚ್ಚಿ ಧ್ಯಾನಿಸಿದ್ರೆ ಇಲ್ಲಿ ಏನ್ ಹೇಳಿದಾನೆ ಪ್ರಾಣವೇ ಸರ್ವವು ಅನ್ನುವಂಥದ್ದು ನಮ್ಗೆ ಪಶ್ಯಂತಿ ಆಗತ್ತೆ, ಅನುಭವಕ್ಕೆ ಬರುತ್ತೆ. ಅದು ಬಂದ್ರೆ ಮಂತ್ರ ಸಿದ್ಧಿ ಆಯ್ತು ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ, ನಮಸ್ಕಾರ. ನಿಮಗೂ ಧನ್ಯವಾದ, ನಮಸ್ಕಾರಗಳು ಸರ್. ತುಂಬ ತುಂಬ ಸಂತೋಷ ಆಯಿತು. ಜ್ಯೋತಿ ಹಾಡು ಹೇಳ್ತೀಯಾ? ಸಾರ್ ಹೋದ್ರ? ಹಾಂ, ಸಾರ್ ಹೋದ್ರು. ಅಲ್ಲ, ನನಗೆ ನನ್ನೊಂದು ಅನಿಸಿಕೆ ಹೇಳ್ತೀನಿ. ಹಾಡು ಮುಂಚೆ ಚಿಕ್ಕಮ್ಮ ಏನ್ ಅಭಿಪ್ರಾಯ ಇಟ್ಕೊಂಡು ಇದನ್ ಬರೆದ್ರು, ಜ್ಞಾನ ಸಪ್ತಾಹದ 4ನೇ ದಿನ ಪ್ರವಚನ ಶ್ಲೋಕ ಸ್ಕೋಪ್ ಮಾಡಿ ಷೋಡಶೋಪಚಾರ ಪೂಜಾ, ಆ ಪೂಜೆ ಮಾಡಿದ್ರಿಂದ ಪಂಚಕೋಶರಿಗೂ ಸಿಗೋ ಲಾಭ ಇದು ಯಾವ್ದು ಹೆಚ್ಚಾಗಿ ಬೆಳಕು ಚೆಲ್ಲದಂಗ ಆಗ್ಲಿಲ್ಲ. ಅದನ್ನ ನಮ್ಮ ಸ್ವಂತ ಚಿಂತನೆ ಸ್ವಲ್ಪ ಮಾಡ್ಕೊಳ್ಳೋಣ, ನಾವ್ ಇಷ್ಟು ಜನ ಇದ್ದೀವಲ್ಲ. ಅದಕ್ಕೆ ನನ್ಗೆ ಅನ್ನಿಸ್ತು ಸಾಕಷ್ಟು ಸುಮ್ನೆ ದೈವಿಕವಾಗಿ ಆಧ್ಯಾತ್ಮಿಕವಾಗಿ ಹೇಳ್ಕೊಂಡು ಹೊರಟೋದ್ರು. ಚಿಕ್ಕಮ್ಮ ಏನು ಇಟ್ಕೊಂಡು ಬಂದ್ರು ಅದು ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಚಿಂತನೆ ಮಾಡೋಣ ಅಂತ ಅನ್ನಿಸ್ತು ನನಗೆ. ಯಥಾಮಾಂ ಪ್ರಪದ್ಯನ್ ಯಥಾಮಾಂ ಪ್ರಪದ್ಯನ್. ನಾನು ಚಿನ್ಮಯ ಮಿಷನ್ ಭಗವದ್ಗೀತೆ ಸ್ವಲ್ಪ ರೆಫರ್ ಮಾಡಿದೆ. ಚಿನ್ಮಯ ಮಿಷನ್ದು ಅದ್ರಲ್ಲಿ ಭಗವಂತ ಹೇಳಿದ್ದು ಭಗವಂತ ಸಾಕಾರನೂ ಹೌದು ನಿರಾಕಾರನೂ ಹೌದು ಅಲ್ವಪ್ಪ. ಸಗುಣೋಪಾಸನೆ ನಿರ್ಗುಣೋಪಾಸನೆ. ನಿರ್ಗುಣೋಪಾಸನೆಗೆ ಇನ್ನೇನೋ ಜಪ ಧ್ಯಾನ ಅಂತರ್ಮುಖವಾಗಿ ಸಾಧನೆ ಮಾಡೋಂಥದ್ದು. ಸಗುಣೋಪಾಸನೆ ಅಂದ್ರೆ ಸಾಕಾರ ಪರಮಾತ್ಮನೇ ನಾವು ಧ್ಯಾನಿಸ್ಬೇಕು. ಆ ಪರಮಾತ್ಮನ ಧ್ಯಾನಿಸೋದು ಅಂದ್ರೆ ಪ್ರಾರಂಭ ಮಟ್ಟದಲ್ಲಿ ಪೂಜೆ. ದೇವ್ರನ್ನ 3 ತರ ಆರಾಧಿಸ್ಬೋದು. ಮನುಷ್ಯನ ರೂಪ ಕೊಟ್ರೆ ಸಾಕಾರ ಅಂದ್ಮೇಲೆ ಅವ್ನಿಗೊಂದು ಆಕಾರ ಕೊಡ್ತೀವಿ, ರೂಪ ಎಲ್ಲ 3 ತರ ಆರಾಧಿಸ್ಬೋದು ಅಂತ ಈ ಚಿಕ್ಕಮ್ಮ ಹೇಳ್ತಾರೆ. ಪುರುಷ ದೈವ ಕೃಷ್ಣ ರಾಮ ವಿಷ್ಣು ಅವೆಲ್ಲ ಪುರುಷ ರೂಪ ಕೊಟ್ಟು ಪೂಜೆ ಧ್ಯಾನ ಮಾಡ್ಕೊಳ್ಳೋಂಥದ್ದು. ಶ್ರೀ ರೂಪ ಕೊಟ್ರೆ ಶಕ್ತಿ ದೇವಿ ತಾಯಿ ಮಾತೇನ್ ಮಾಡ್ತೀವಿ. ನಪುಂಸಕಲಿಂಗ ಶಕ್ತಿ ತತ್ವ ಅಂತ ಮಾಡ್ಕೊಂಡಾಗ ಅದು ತತ್ವ ರೂಪದಲ್ಲಿ ಮಾಡಿದಾಗ ಶಕ್ತಿ ರೂಪ ಮಾಡ್ತೀವಿ. ಸೊ 3 ತರ ಭಗವಂತನ ಆರಾಧಿಸಬಹುದು ಅಂತ ಹೇಳ್ತಾರೆ. ಈ ವಿಷಯವಾಗಿ ಭಗವದ್ಗೀತೆ ಶ್ಲೋಕ ಕೋಟ್ ಮಾಡಿದ್ದು ಚಿಕ್ಕಮ್ಮ ಅಭಿಪ್ರಾಯ ಅಂದ್ರೆ ಭಗವಂತ ಏನ್ ಹೇಳಿದಾನೆ ಅಂದ್ರೆ ಹೇಗ್ ಮಾಡಿದ್ರು ಅಂತಿಮವಾಗಿ ಅವನ್ನೇ ಸೇರ್ತಾರೆ. ಯಾಕಂದ್ರೆ ಒಂದೊಂದು ಜೀವಿ ಸಂಸ್ಕಾರ ಒಂದೊಂದು ಮಟ್ಟದಲ್ಲಿ ಇರುತ್ತೆ. ಎಲ್ಲಾರ್ಗು ಭಗವಂತನ ಒಂದೇ ತರ ಉಪಾಸನೆ ಮಾಡಿ ಅವನ್ನ ದಕ್ಕಿಸ್ಕೊಳಕ್ ಆಗೋದಿಲ್ಲ. ಅವರ ಶಕ್ತಿಯಾನ್ಸವರಾಗಿ ಭಗವಂತನ ಉಪಾಸನೆ ಮಾಡ್ಬೋದು. ಒಂದು ಕೇಂದ್ರ ಬಿಂದುಗೆ ಎಷ್ಟೊಂದು ವೃಕ್ಷದಲ್ಲಿ ಸುತ್ತಲೂ ಇದಿರುತ್ತಲ್ಲ ಪಾಯಿಂಟ್ಸ್, ಎಲ್ಲಿಂದ ಹೋದ್ರು ಸೆಂಟ್ರಿಗೆ ಹೋಗ್ತೀವಲ್ಲ, ಹಾಗೆ ಯಾವ ಮಾರ್ಗದಲ್ಲಿ ಉಪಾಸನೆ ಮಾಡಿದ್ರು ಭಗವಂತನ ಸೇರ್ಬೋದು ಅಂತಲ್ಲಿ ಭಗವಂತ ಹೇಳಿದ್ದಾನೆ. ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಮಮ ವರ್ತಮಾನು ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಯಾರು ಅದ್ರಲ್ಲಿ ಹೇಳಿದವರು ಭಗವಂತನಲ್ಲಿ ವಾತ್ಸಲ್ಯ ದ್ವೇಷ ಯಾವ್ದು ಇಲ್ಲ, ಅವನು ಚೈತನ್ಯ ಸ್ವರೂಪ. ಮನುಷ್ಯನಿಗೆ ಯಾವ ಆತ್ಮಕ್ಕೆ ಯಾವ್ಯಾವ ಶಕ್ತಿ ಇರುತ್ತೋ, ಯಾವ ತರ ಗುಣ ಸಾಮರ್ಥ್ಯಗಳಿರುತ್ತೋ, ಯಾವ ತರ ನನ್ನ ಭಜಿಸಿದ್ರು ಕೂಡ ನಾನು ಅವನ್ನ ಅನುಗ್ರಹಿಸ್ತೀನಿ ಅಂತ. ಆಮೇಲೆ ಇನ್ನೊಂದು ಹೇಳ್ತಾರೆ, ಮನುಷ್ಯನಿಗೆ ಸತ್ವಗುಣ ರಜಗುಣ ತಮೋಗುಣ ಎಲ್ಲ ಸಂಸ್ಕಾರಗಳು ಇರುತ್ತೆ. ಇಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಿದ್ದಾರೆ ಭಗವಂತ ಬೆಳಕು ಪವರ್ ಸ್ಟೇಷನ್ ಇದ್ದಂಗೆ. ಅವನ್ನ ನಾವು ಉಪಯೋಗಿಸಿದ್ರ ಮೇಲೆ ನಮ್ ಸಂಸ್ಕಾರಕ್ಕೆ ಅನುಸಾರವಾಗಿ ಆಗುತ್ತೆ. ಈಗ ಸೂರ್ಯನ ರಶ್ಮಿ ಬೀಳ್ತಾ ಇದೆ, ಅವನು ಬೆಳೆ ಬೆಳಿಬಹುದು, ಕೆಲ್ಸದ ಕಾರ್ಯಗಳು ಮಾಡ್ಬೋದು, ಏನಾದ್ರೂ ಮಾಡ್ಕೋಬಹುದು, ಸತ್ಕಾರ್ಯಗಳು ಮಾಡ್ಬೋದು, ದುಷ್ಕಾರ್ಯಗಳು ಮಾಡ್ಕೋಬಹುದು. ಹಾಗೆ ಪೆಟ್ರೋಲ್ ಇದೆ, ಪೆಟ್ರೋಲ್ನ ಕಾರ್ಗೆ ಓಡಿಸೋಕೆ ಉಪಯೋಗಿಸ್ಕೊಳ್ತೀವಿ. ವಾಹನದಲ್ಲಿ ನಮ್ಮ ಪ್ರಯಾಣಕ್ಕೆ ಒಳ್ಳೆ ಪ್ರಯಾಣಕ್ಕೆ ಪೆಟ್ರೋಲ್ ಉಪಯೋಗಿಸ್ಕೋಬಹುದು. ಅಪಘಾತ ಮಾಡಿದ್ರೆ ವಾಹನ ಅಜಾಗರೂಕತೆಯಿಂದ ವಾಹನನ ಅಪಘಾತ ಮಾಡಿ ಕೆಟ್ಟ ಪರಿಣಾಮಕ್ಕೂ ಒಳಗಾಗ್ಬೋದು. ಇವಾಗ ಹಣ್ಣು ಸೇಬ್ ಇರುತ್ತೆ ಅನ್ಕೊಳ್ಳ, ಚಾಕು ಕೊಲೆ ಮಾಡಕ್ಕೂ ಉಪಯೋಗಿಸ್ಬೋದು, ತರಕಾರಿ ಹಣ್ಣು ಹೆಚ್ಚಕ್ಕೂ ಉಪಯೋಗಿಸ್ಬೋದು. ಹಾಗೆ ಭಗವಂತ ಶಕ್ತಿಯನ್ನ ಕೊಟ್ಬಿಟ್ಟಿದಾನೆ. ಅದನ್ನ ಏನಕ್ಕೆ ಉಪಯೋಗಿಸ್ಕೊಳ್ತೀವಿ, ಉದ್ಧಾರಕ್ಕೆ ಉಪಯೋಗಿಸ್ಕೊಳ್ತೀವೋ, ಅವನತಿಗೆ ಉಪಯೋಗಿಸ್ಕೊಳ್ತೀವೋ ಅದು ಜೀವಿ ಬಿಟ್ಟಿದ್ದು. ನಾನು ಇದಕ್ಕೆ ಏನು ಎಂಟ್ರಾಗೋದಿಲ್ಲ ಅಂತ ಭಗವಂತ ಹೇಳ್ತಾನೆ. ನನ್ನ ಶಕ್ತಿನ ಯಾವ ತಾರತಮ್ಯವೂ ಇಲ್ಲದೆ ಜೀವಿಗಳು ಕೊಡ್ತೀನಿ. ಯಾರು ಯಾವ ರೂಪದಲ್ಲಿ ನನ್ನನ್ನು ಸೇವಿಸಿದರು ಪ್ರಾರ್ಥಿಸಿದ್ರು ನಾನು ಅವ್ರಿಗೆ ಆ ತರನೇ ಸೇವಿಸ್ತೀನಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಈಗ ವಿದ್ಯುತ್ ಶಕ್ತಿ ಇರುತ್ತೆ, ಅಡ್ಗೆ ಮಾಡಕ್ ಬಳಸ್ಬೋದು, ಫ್ಯಾನ್ ಗಾಳಿಗೆ ಬಳಸ್ಬೋದು, ಫ್ರಿಡ್ಜ್ ತಂಪು ಕೊಡಕ್ ಬಳಸ್ಬೋದು, ಮೋಟರ್ಸ್ ಇಂಡಸ್ಟ್ರೀಸ್ಗೆಲ್ಲ ಸಾಮಾನ್ಯ ಬಳಸ್ಬೋದು. ಆಮೇಲೆ ಬೆಂಕಿ ಅಷ್ಟೇ, ಅಡ್ಗೆಗೆ ಬಳಸ್ಬೋದು, ದಹಿಸೋಕು ಬಳಸ್ಬೋದು. ಆ ತರ ಪರಮಾತ್ಮನು
ಅವರ ಪ್ರಾರ್ಥನೆಗೆ ಅನುಗುಣವಾಗಿ ಬಯಕೆಗಳನ್ನ ಈಡೇರಿಸ್ತಾನೆ ಹೊರತು ನಾನು ಇದಕ್ಕೆ ಯಾವುದಕ್ಕೂ ಒಪ್ಕೊಂಡಿಲ್ಲ. ಆ ಅರ್ಥದಲ್ಲಿ ಇದನ್ನ ಭಗವಂತ ಹೇಳಿದ್ದು. ಯಥಾಮಾಂ ಪ್ರಪಂಚಂತೆ, ಯಾರು ಯಾವ್ಯಾವ ರೂಪದಲ್ಲಿ ಯಾವ ತರ ಆರಾಧಿಸ್ತಾರೋ ನಾನು ಅವ್ರಿಗೆ ಆ ರೂಪದಲ್ಲಿ ಅನುಗ್ರಹಿಸ್ತೀನಿ ಅಂತ ಒಂದು ಮಾತು. ಇನ್ನೊಂದು ಯೋ ಯೋ ಅನ್ಯಾಂ ತನು ಭಕ್ತ ಶ್ರದ್ಧಾ ಯಾಚಿತು ಇಚ್ಛತಿ ತಸ್ಯ ತಸ್ಯಾಚಲಂ ಕಾವ್ಯ. ಅದೇ ಯಾರು ಆತ್ಮಕ್ಕೆ ಏನೇನು ಅನುಗುಣವಾಗಿದೆಯೋ, ಒಬ್ರು ಸಾಕಾರ ರೂಪದಲ್ಲಿ ಆರಾಧಿಸ್ತಾರೆ, ಒಬ್ರು ನಿರಾಕಾರ ರೂಪದಲ್ಲಿ ಆರಾಧಿಸ್ತಾರೆ. ತಾಯಿ ಭಗವಂತನ ನವವಿಧ ಭಕ್ತಿ ಕೇಳೇ ಇದ್ದೀವಿ. ಯಾವ ಭಕ್ತಿ ಮಾಡಿದ್ರು ಕೊನೆಗೆ ಅಂತಿಮವಾಗಿ ಅಹಮ್ಮನ್ನು ಬಿಟ್ಟು ಪೂರ್ತಿ ಅಹಂ ತ್ಯಜಿಸಿ ಅಹಂ ವಿಸರ್ಜನೆ ಆಗೋಗ್ಬೇಕು. ಒಂದನ್ನ ಪರಮ ಸಾಧನೆಯಾಗಿ ಇಟ್ಕೊಂಡಾಗ ಭಗವಂತ ಖಂಡಿಸ್ತಾರೆ. ರಾಕ್ಷಸಿಗೂ ವರ ಕೊಡ್ಲಿಲ್ವ ಭಗವಂತ ಕೃಪಾಮಯ, ಅವನ್ನೇ ಆರಾಧಿಸಿ ಅಹಂನ ಪೂರ್ತಿ ತ್ಯಜಿಸಿದಾಗ ದುಷ್ಟ್ರಿಗೂ ವರ ಕೊಡ್ತಾರೆ ಭಗವಂತ ಅಂತವನು. ಅದನ್ನ ಬಳಸ್ಕೊಳ್ಳೋದು, ಸದ್ಬಳಕೆ ಮಾಡ್ಕೊಳ್ಳೋದು, ದುರ್ವಿನಿಯೋಗ ಮಾಡ್ಕೊಳ್ಳೋದು ನಮ್ಮ ಸಂಸ್ಕಾರ, ನಮ್ಮ ಪ್ರಾರಬ್ಧ, ನಮ್ಮ ಕರ್ಮಕ್ಕೆ ದುಡ್ಡಿದ್ದು ಅಂತ 2 ಶ್ಲೋಕ ಕೋಟ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಚಿಕ್ಕಮ್ಮ ಹೇಳಿದ್ದು ಅದೇ ಸಗುಣೋಪಾಸಕರು ಪುರುಷ ರೂಪದಲ್ಲಿ ಆರಾಧಿಸ್ಬೋದು, ದೇವಿ ತಾಯಿ ರೂಪದಲ್ಲಿ ಆರಾಧಿಸ್ಬೋದು, ತತ್ವ ರೂಪದಲ್ಲಿ ಆರಾಧಿಸ್ಬೋದು. ಒಟ್ಟು ಏನ್ ಮಾಡಿದ್ರು ಅಲ್ಲಿ ಸಾರೇಂದ್ರಲ್ಲ, ಕಾಯ ವಾಚ ಮನಸ್ಸ. ಕಾಯದಿಂದ ಮಾಡಿದ್ರೆ ಸ್ವಲ್ಪನೇ ಲಾಭ, ವಾಚ ಇನ್ನು ಸ್ವಲ್ಪ ಶ್ರೇಷ್ಠ, ಮನಸ್ಸಿಂದ ಮಾಡಿದಾಗ ಪೂರ್ಣ ಫಲ ಸಿಗೋದು ತ್ರಿಕರಣ ಶುದ್ಧಿಯಿಂದ ಮಾಡಿದಾಗ ಅಂತ. ಆಮೇಲೆ ಒಂದೊಂದು ಅಷ್ಟೇ ಮಾಡ್ತಾ ಮಾಡ್ತಾ ಮೇಲಿನ ಹಂತಕ್ಕೆ ಹೋಗ್ಬೇಕು ಅಂದಾಗ ಪೂಜಾ ಕೋಟಿ ಸಮಂ ಸ್ತೋತ್ರಂ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಪೂಜಾ ಕೋಟಿ ಸಮಂ ಸ್ತೋತ್ರಂ ಕೋಟಿ ಸಮಂ ಜಪ ಕೋಟಿ ಸಮಂ ಧ್ಯಾನಂ ಧ್ಯಾನ ಕೋಟಿ ಮನೋಲಯ ಅಂತ. ಪೂಜೆನದು ಬಹಳ ಪ್ರಾರಂಭಿಕ ಹಂತ. ಯಾಕೆಂದ್ರೆ ಎಲ್ಲ ಕಾರಣಗಳು ಶಬ್ದ ಸ್ಪರ್ಶ ರೂಪರಸಗಳು ಇರೋ ಪಂಚ ಮಹಾಭೂತಗಳನ್ನು ಉಪಯೋಗಿಸಿ ಹೊರಮುಖವಾಗಿ ಭಗವಂತನ ಹಿಡ್ಕೊಂಡು ಮಾಡೋದ್ರಿಂದ ಪ್ರಾರಂಭಿಕ ಪೂಜೆ. ನಾವೆಲ್ಲ ಅದ್ರಲ್ಲೇ ನಿಂತು ಬಿಡ್ತೀವಿ. ಆ ವ್ರತ, ಆ ಪೂಜೆ, ಈ ಪಂಡ್ಗ ಅದು ಮಾಡಿ ಅದನ್ನ ಮಾಡೋಣ ಬಿಡ್ಬೇಕು ಅಂತ ಹೇಳಿದ್ರೆ ಗೃಹಸ್ಥಾಶ್ರಮಕ್ಕೆ ಅದು ವಿಹಿತವಾದ ಧರ್ಮ ಕರ್ಮ. ಅದನ್ನ ಮಾಡ್ತಾ ಮಾಡ್ತಾ ಅದ್ರ ಉದ್ದೇಶನ ಅರ್ಥ ಮಾಡ್ಕೊಂಡು ಸ್ವಲ್ಪ ಹೆಚ್ಚಿನ ಚಿಂತನೆ ಮಾಡಿದಾಗ ಈಗ ಜಪ ಎಲ್ಲ ನಾವು ಮಾಡ್ತಾನೆ ಇದ್ದೀವಿ. ಅದನ್ನೆಲ್ಲ ನಾವೆಲ್ಲ ಅಧ್ಯಾತ್ಮ ಸಾಧಕರು ಮಾಡ್ತಾ ಇದ್ದೀವಿ. ಸಮಂ ಸ್ತೋತ್ರಂ, ಪೂಜೆಗಿಂತ ಸ್ತೋತ್ರ ಅಂದ್ರೆ ಸಲಕರಣೆಗಳು, ಬಾಹ್ಯ ಸಲಕರಣೆಗಳು ಬರ್ತಾ ಬರ್ತಾ ಕಡಿಮೆ ಆಗುತ್ತೆ. ಸ್ತೋತ್ರಂ ಕೋಟಿ ಸಮಂ ಜಪ, ಹಾಡೋದು, ನುಡಿಸೋದು, ಜಪಿಸೋದು ಎಲ್ಲ ಸ್ಥೂಲ ವಾಕ್ಗಿಂತ ಜಪ ಇನ್ನೂ ಶ್ರೇಷ್ಠ. ಜಪ ಕೋಟಿ ಸಮಂ ಧ್ಯಾನ. ಒಂದು ಧ್ಯಾನ ಮಾಡಿದಾಗ ಎಲ್ಲಾನು ನಿಗ್ರಹ ಮಾಡ್ಕೊಂಡು ಒಂದು ಮಾಡ್ಕೊಳ್ತೀವಿ, ಅನೇಕಗಳಿಂದ ಏಕಕ್ಕೆ ಬರ್ತೀವಿ. ಈಗ ರೋಡಲ್ಲಿ ಆಡ್ತಿರೋ ಮಗು ಫಸ್ಟ್ ಮನೆಯೊಳಗೆ ಬಾ ಅಂತ ಕರಿತಾಳೆ ತಾಯಿ, ಮೈನ್ ಡೋರ್ ಹಾಕ್ತಾಳೆ. ಅದಾದ್ಮೇಲೆ ಒಂದಷ್ಟು ಆಟ ಸಾಮಾನು ಕೊಡ್ತಾಳೆ ಮಗುಗೆ. ಆ ಆಟ ಸಾಮಾನದಲ್ಲಿ ಒಂದೊಂದೇ ಬಿಟ್ಟೋಗಿ ಕೊನೆಗೆ ಒಂದು ಆಟದ ವಸ್ತುವಿನಲ್ಲಿ ಮಗು ಲೀನವಾಗಿ ಬರುತ್ತಲ್ಲ, ಅದು ಧ್ಯಾನ ಸ್ಥಿತಿ. ಭಗವಂತನೇ ಆರಾಧನೆ ಕೂತ್ಕೊಂಡಾಗ ಬಾಹ್ಯ ಸಲಕರಣೆಗಳೆಲ್ಲ ಕಡಿಮೆ ಆಗಿ ಒಮ್ಮುಖವಾಗಿ ನಮ್ಮ ತ್ರಿಕರಣಗಳು ಹರಿದಾಗ ಭಗವಂತ ಜೊತೆ ಕನೆಕ್ಟಿವಿಟಿ ಬರುತ್ತೆ. ಆ ಹಂತಕ್ಕೆ ಏರ್ಬೇಕು. ಪೂಜೆಯ ಪ್ರಾರಂಭಿಕ ಉದ್ದೇಶ, ಪೂಜೆ ಪ್ರಾರಂಭ ಆದ್ರೂ ಕೂಡ ಅಂತಿಮ ಗುರಿ ಅದೇ. ಎಲ್ಲವನ್ನು ಕಳಚ್ಕೊಂಡು ಕೊನೆಗೆ ರಾಕೆಟ್ ಸೇರುತ್ತಲ್ಲ, ಹಂಗೆ ಲಾಂಚ್ ಸ್ಪೇಸ್ಗೆ ಎಲ್ಲ ಉದುರಿಸ್ತಾ ಮೇಲಕ್ಕೋಗಿ ಒಂದೇ ಸೇರ್ತಲ್ಲ, ಹಾಗೆ ನಮ್ಮ ಮನಸ್ಸು, ಬುದ್ಧಿ, ಚಿತ್ತ ಎಲ್ಲ ಭಗವಂತನಲ್ಲಿ ಏಕಾಗ್ರವಾಗ್ಬೇಕು. ಪೂಜೆಯಿಂದ ಶುರುವಾಗಿ ಧ್ಯಾನ ಕೋಟಿ ಲಯ ಅಲ್ಲಿ ಹೋಗ್ಬೇಕು ಅನ್ನೋದು ಹೇಳ್ತಾರೆ. ಆಮೇಲೆ ಇಲ್ಲಿ ಷೋಡಶೋಪಚಾರ ಪೂಜೆ ಹೇಳ್ತಾರೆ. ಅದು ವ್ರತಗಳಲ್ಲಂತೂ ತುಂಬಾ ಕೇಳಿರ್ತೀವಿ. ಇದು ಧ್ಯಾನ, ಆವಾಹನ, ಆಸನ, ಪಾದ್ಯ, ಅರ್ಘ್ಯ, ಆಚಮನ, ಸ್ನಾನ, ವಸ್ತ್ರ, ಯಜ್ಞೋಪವೀತ, ಗಂಧ, ಪುಷ್ಪ, ಧೂಪ, ನೈವೇದ್ಯ, ತಾಂಬೂಲ, ದೀಪ, ಉದ್ವಾಸನ. ಷೋಡಶೋಪಚಾರ ಪೂಜೆ ಅಂತ ತುಂಬಾ ಬಳಸಿದ್ದೀವಿ. ಯಾರಾದ್ರೂ ಕಳೆದ 16 ಖಂಡಿತ ಹೇಳಕ್ ಬರಲ್ಲ. ಚಿಕ್ಕಮ್ಮ ಇಲ್ಲಿ 16 ಮೆನ್ಷನ್ ಮಾಡಿದ್ದಾರೆ. ಸಣ್ಣದಾಗಿ ವಿವರಣೆ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ಗೆ ಅನ್ನಿಸ್ತು. ನನಗೆ ತೋಚದಷ್ಟು ಹೇಳ್ತೀನಿ. ಧ್ಯಾನ ಫಸ್ಟ್ ಒಬ್ಬ ದೇವ್ರನ್ನ ಇನ್ವೈಟ್ ಮಾಡ್ತೀವಿ. ಒಬ್ಬ ಗೆಸ್ಟ್ ಅಂದ ತಕ್ಷಣ ಅವ್ರನ್ನ ಸ್ಮರಿಸ್ಕೊಳ್ತೀವಲ್ಲ, ನೆನ್ಸ್ಕೊಳ್ತೀವಿ, ಅವ್ರನ್ನ ಕರಿಬೇಕಪ್ಪ ಅಂತ ನಮ್ಮ ನೆನಪಲ್ಲಿ ಮನಸ್ಸನ್ನು ಅವ್ರು ಬರ್ತಾರೆ. ಧ್ಯಾನ. ಆವಾಹನ ಅಂದ್ರೆ ಆ ಭಗವಂತನ ನಮ್ಮ ಮನೆ ಒಳಕ್ಕೆ, ಫಸ್ಟ್ ಮನೆ ಒಳಕ್ಕೆ, ಆಮೇಲೆ ಮನದೊಳಕ್ಕೆ ಆವಾಹಿಸ್ಕೊಳ್ಳೋದು. ಅಂದ್ರೆ ನಮ್ಮೊಳಗೆ ಆವಾಹನ ಅಂದ್ರೆ ಗೊತ್ತಲ್ಲ, ನಮ್ಮೊಳಗ್ ಬರಮಾಡ್ಕೊಳ್ಳೋದು. ಆಸನ ಅಂದ್ರೆ ಗೆಸ್ಟ್ ಬಂದ ತಕ್ಷಣ ಪೀಠ ಕೊಡ್ತೀರ ಭಗವಂತನ ಕುತ್ಕೊಳ್ಳಕ್ಕೆ, ಹಾಗೆ ಭಗವಂತನಿಗೆ ಆಸನ ಸಮರ್ಪಯಾಮಿ ಅಂತ ವ್ರತ ನೆನೆ ಮನೆ ಎಲ್ಲ ಮಾಡಿದ್ದೀವಿ, ನಾಕಿಸ್ಕೊಳ್ಳೋಣ. ಪಾದ್ಯ ಅಂದ್ರೆ ಪಾದ ತೊಳೆದು ಕೊಡೋ ನೀರಂತೆ, ಪಾದಗಳಿಗೆ ತೊಳೆಯೋ ನೀರಂತೆ. ಪಾದ್ಯಂ ಸಮರ್ಪಯಾಮಿ 500 ಪದೇ ಹೇಳ್ತಲೇ ಇರ್ತಾರೆ. ಪಾದ ತೊಳೆಯೋ ನೀರಂತೆ. ಅರ್ಘ್ಯ ಅಂದ್ರೆ ಕೈ ತೊಳೆಯೋ ನೀರು. ಆಚಮನ ಅಂದ್ರೆ ಮಂತ್ರ ಪೂರಿತವಾದ ನೀರು ನಾವು ತಗೊಳ್ತೀವಿ ಭಗವಂತನ ಇದಕ್ಕೋಸ್ಕರ. ಮಂತ್ರದ ನೀರಿನ ಸೇವನೆ. ಸ್ನಾನ, ಇನ್ನು ಅಭಿಷೇಕ ಯಥಾಶಕ್ತಿ ಮಾಡ್ಬೋದು ಅಲ್ವಾ. ಕೆಲವರು ಪಂಚಾಮೃತ ಅದ್ರಲ್ಲಿ ಬೆರೆಸ್ತಾರೆ, ಕೆಲವರು ಆಸೆರು ಎಲ್ಲ ಬೇರೆ ಬೇರೆ. ಶುದ್ಧೋದಕಂ, ಗಂಧ ಸ್ನಾನಂ, ಎಳ್ಳಿ ಸ್ನಾನ, ಘೃತ ಸ್ನಾನ, ದಧಿ ಸ್ನಾನ,
ಆಮೇಲೆ ಜೇನುತುಪ್ಪದ ಮಧು ಸ್ನಾನ, ಈ ತರ ಎಲ್ಲ ಅಭಿಷೇಕದ ವಿಷಯ ಹೇಳ್ತಾರೆ. ಸ್ನಾನ ಅಂದ್ರೆ ಭಗವಂತನಿಗೆ ಮಾಡೋ ಬಗೆಯ ಅಭಿಷೇಕಗಳು. ವಸ್ತ್ರ ಅಂದ್ರೆ ಸ್ನಾನ ಆದ್ಮೇಲೆ ಕೊನೆಗೆಲ್ಲ ಶುದ್ಧೋದಕ ಸ್ನಾನ ಅಂತ ಹೇಳ್ತಾರಲ್ವಾ, ಎಲ್ಲ ತೊಳೆದ್ಮೇಲೆ ವಸ್ತ್ರದ ನಾವು ಗೆಜ್ಜೆ ವಸ್ತ್ರ ಬಡಿಸ್ತೀವಿ. ಅದ್ರ ಸಂಕೇತ ಇನ್ನೇನಿಲ್ಲ, ಇದು ಬಟ್ಟೆ ಕೊಟ್ಟಿಗೆ ಚೆನ್ನಾಗಿರೋ ವಸ್ತ್ರ ತೊಡ್ಕೊಳ್ಳೋ ಅಂತದ್ದು ಅದ್ರ ಸಂಕೇತ. ಗೆಜ್ಜೆ ವಸ್ತ್ರ ಬಡಿಸ್ತೀವಲ್ವಾ. ಯಜ್ಞೋಪವೀತ, ಗಂಡ ದೇವ್ರಿಗೆ ಯಜ್ಞೋಪವೀತ ಕೊಡ್ತೀವಿ ಶನಿವಾರ. ಆಮೇಲೆ ಗಂಧ, ಸುವಾಸಿತವಾದ ಗಂಧ, ಪರ್ಫ್ಯೂಮ್ ಸೆಂಟ್ ಹಾಕೊಳ್ತೀವಿ ನಮ್ಮ ಬಾಡಿಗೆ. ಭಗವಂತನಿಗೆ ಒಳ್ಳೆ ಗಂಧನ ಅರ್ಪಿಸ್ತೀವಿ. ಪುಷ್ಪ ಇನ್ನಿದ್ದೇ ಇದೆ, ಹೂವು, ಭಕ್ತಿಯ ಪುಷ್ಪ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ ಪ್ರೇಕ್ಷತಿ ಬರುತ್ತಲ್ಲ ಅದು. ಧೂಪ, ಸುವಾಸಿತವಾದ ಊದ್ಗಡ್ಡಿನ ದೇವ್ರಿಗೆ ಬೆಳಿತೀವಿ. ನೈವೇದ್ಯ, ಇನ್ ಫುಡ್ ಎಲ್ಲ ಬಗೆ ನೈವೇದ್ಯ, ಪಂಚಫಲಗಳಾಗ್ಲಿ ಭಕ್ಷ್ಯ ಭೋಜನಾಗ್ಲಿ ಭಗವಂತನಿಗೋಸ್ಕರ ನಮ್ಮನೇಲಿ ಏನ್ ಮಾಡಿರ್ತೋ ಅದನ್ನೆಲ್ಲ ಭಗವಂತನ ಅರ್ಪಿಸಿ ಪ್ರಸಾದ ಆಗ್ಬೇಕು ಅಂದ್ರೆ ಭಗವಂತನಿಗೆ ನಿವೇದನೆ ಮಾಡಿದಾಗ್ಲೇ ಅದು ಪ್ರಸಾದ ಆಗೋದು ಅಲ್ವಾ. ಹಬ್ಬಗಳಲ್ಲಿ ನೈವೇದ್ಯ ಮಾಡ್ತೀವಿ. ತಾಂಬೂಲ ಕೊಡ್ತೀವಿ, ಪದೇ ವೀಳ್ಯದೆಲೆ ಮಧ್ಯೆ ಇಟ್ಟು ಅಡಿಕೆ ಇಟ್ಟು ತಾಂಬೂಲ ಅಂತೂ ಕೊಡ್ತಲೇ ಇರ್ತೀವಿ. ಆಮೇಲೆ ದೀಪ ಬೆಳಗೋದು. ಉದ್ವಾಸನ ಅಂದ್ರೆ ಅದ್ ನಂಗೆ ಗೊತ್ತಿರ್ಲಿಲ್ಲ, ನೋಡಿ ಇದ್ ಮಾಡ್ಕೊಂಡೆ. ಆವಾಹಿಸಿ ವಿಸರ್ಜಿಸುವುದಂತೆ. ಭಗವಂತನ ಮನೆಗೆ ಕರಿತೀವಿ, ಪುನರಾಗಮನ ಆಯ್ತಾ ಅಂತ ಹೇಳ್ತೀವಲ್ವಾ, ವಿಸರ್ಜನೆ ಮಾಡ್ತೀವಿ. ಯಾಕಂದ್ರೆ ಭಗವಂತ ಅಲ್ಲೇ ಸ್ಥಾಪಿತನಾಗಿದ್ರೆ ಅವನ್ನ ಸಾಕಕ್ಕೆ ಸುಧಾರಿಸೋದು ನಮ್ ಕೈಲಿ ಆಗಲ್ಲ. ಮಾನಸಿಕ ಭಗವಂತ ಅಲ್ಲಿದ್ದಾನೆ ಅನ್ಕೊಂಡಾಗ ಕಾಸ್ಟ್ಲಿ ಎಷ್ಟು ಗಮನಲ್ಲಿದ್ರೆ ಅವ್ರನ್ನ ಸಾಕಕ್ಕೆ ಸುಧಾರಿಸೋದು ನಮ್ ಕೈಲಿ ಆಗುತ್ತಾ? 2 ದಿವಸ ಭಕ್ತಿ ಶ್ರದ್ಧೆಗಳು ಗೌರವದಿಂದ ನಡೆಸ್ಕೊಂಡು ಅವ್ರೋದ್ರೆ ಹಬ್ಬ ಚೆನ್ನಾಗಿ ನಡ್ಕೊಂಡ್ವಿ ಅಂತ ನಿರಾಳತೆ ತೋರಿಸ್ತೀವಿ. ಅಂದ್ರೆ ಜಗತ್ ಪ್ರಭು ಅಲ್ವಾ, ಭಗವಂತನ ಸದಾ ಸಾಕಾರವಾದ ಮನೇಲಿ ಇಟ್ಟು ಸುಧಾರ್ಸಕ್ಕಾಗಲ್ಲ. ಹಾಗಾಗಿ ಆವಾಹಿಸಿ ವಿಸರ್ಜಿಸೋದು ಉದ್ವಾಸನಂತೆ. ಈ ಷೋಡಶೋಪಚಾರಗಳ ಬಗ್ಗೆ ನಮ್ಗೆ ವ್ರತ ಇತ್ತೀಚೆಗೆ ಮಾಡೋದ್ರಿಂದ ಗಮನಿಸ್ಕೊಳ್ಳೋಣ ಅಷ್ಟೇ, ಅದನ್ನ ಹೇಳಕ್ ಇಷ್ಟಪಟ್ಟೆ. ಆಮೇಲೆ ಪೂಜೆಯಿಂದ ಪಂಚಕೋಶಗಳಿಗೆ ಹೇಗೆ ನಮ್ಗೆ ಲಾಭ ಆಗುತ್ತೆ ಚಿಕ್ಕಮ್ಮ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಪೂಜೆ ಎಲ್ಲ ಮಾಡ್ತೀವಿ, ಶಾರೀರಿಕ ಕರ್ಮ ಅಲ್ವಾ ಅದೆಲ್ಲ, ತಪಸ್ಸು. ಮಾಂಸಮಯ ಶರೀರ ಇದು, ಪ್ರಾಣಮಯ ಫಸ್ಟ್ ಯಾವುದು ಅನ್ನಮಯ ಕೋಶ, ಅದಕ್ಕೆಲ್ಲ ಎಕ್ಸರ್ಸೈಸ್ ಆಗುತ್ತೆ. ಆಮೇಲೆ ಅನ್ನಮಯ ಕೋಶ, ಧೂಪ ದೀಪ ನೈವೇದ್ಯ ಎಲ್ಲ ಕೊಡ್ತೀವಿ, ಪ್ರದಕ್ಷಿಣೆ ಮಾಡ್ತೀವಿ, ಹೇಳ್ತೀವಿ, ಬಗ್ತೀವಿ, ಹೇಳ್ತೀವಿ, ಎಲ್ಲ ಮಾಡ್ತೀವಲ್ಲ. ವ್ರತದ ಟೈಮ್ ಅಷ್ಟೇ ಪದೇ ಎಬ್ಬಿಸ್ತಾರಲ್ಲ. ಫಸ್ಟ್ ಸಣ್ಣ ಗಣಪತಿ ಪೂಜೆ, ಗೌರಿ ಪೂಜೆ ಮುಖ್ಯ ದೇವ್ರ ಮುಂಚೆ ಸಣ್ಣ ಗಣಪತಿ ಪೂಜೆ ಮಾಡಿಸ್ತಾರೆ, ಅಥವಾ ಪಿಳ್ಳೇರಂಗ್ ಮಾಡಿಸ್ತಾರೆ, ಯಮುನಾ ಕಳಶಕ್ಕೆ ಮಾಡಿಸ್ತಾರೆ. ಆಮೇಲೆ ಮುಖ್ಯ ದೇವರಿಗೆ ಪ್ರಾಣ ಪ್ರತಿಷ್ಠೆ. ಈ ಮಧ್ಯೆ ಆ ಸಣ್ಣ ದೇವ್ರಿಗೂ ಷೋಡಶೋಪಚಾರ ಪೂಜೆ ಮಾಡಿಸ್ತಾರೆ, ಮಧ್ಯೆ ನೈವೇದ್ಯಕ್ಕೆ ಎಬ್ಬಿಸ್ತಾರೆ, ಆರತಿ ಮಾಡಕ್ಕೆ ಎಬ್ಬಿಸ್ತಾರೆ, ಪ್ರದಕ್ಷಿಣೆಗೆ ಎಬ್ಬಿಸ್ತಾರೆ. ಚಿಕ್ಕಮ್ಮ ಹೇಳಿದ್ರು ಇದ್ರಲ್ಲಿ ಒಂದು ಉದ್ದೇಶ ಇದೆ, ಆಧ್ಯಾತ್ಮಿಕ ಲಾಭನೂ ಇದೆ, ಪೂಜಾ ಕ್ರಮನೂ ಇದೆ. ಹಾಗಾಗಿ ಕೂತೇ ಇರ್ತೀವಲ್ವಾ. ಈಗ ನಮ್ಮ ಆಶ್ರಮದಲ್ಲಿ ಫಂಕ್ಷನ್ ಮಾಡಿದಾಗ ಡಾಕ್ಟರ್ ಎಬ್ಸಿ ರಕ್ತ ಸಂಚಾರ ಆಗುತ್ತೆ, ಬಾಡಿ ರಿಲ್ಯಾಕ್ಸ್ ಆಗುತ್ತೆ, ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಮಾಡಿಸ್ತಾರಲ್ಲ, ಹಾಗೆ ಪದೇ ಎದ್ದು ನಮಸ್ಕಾರ ಹಾಕಿ ಕುತ್ಕೊಳ್ಳೋದ್ರಿಂದ ಬಾಡಿ ಚೈತನ್ಯ ಬರುತ್ತೆ, ರಕ್ತ ಸಂಚಾರಕ್ಕೆ ಅನುವಾಗುತ್ತೆ, ಉತ್ಸಾಹ ಎನರ್ಜಿ ಬೂಸ್ಟ್ ಆಗುತ್ತೆ ಅಂತ ಆ ಕಾರಣಕ್ಕೆ ಮಾಡ್ತಾ ಇರುತ್ತೆ. ಸೊ ಈ ವ್ರತ ಪೂಜಾ ಕರ್ಮಗಳಲ್ಲಿ ಷೋಡಶೋಪಚಾರ ಪೂಜೆ ಮಾಡಿದಾಗ ಫಸ್ಟ್ ಅನ್ನಮಯ ಕೋಶಕ್ಕೆ ಯಾವ ಆಧಾರಿತು ಅಂತ ಗೊತ್ತಾಯ್ತು. ನೆಕ್ಸ್ಟ್ ಮನೋಮಯ ಕೋಶ, ಭಕ್ತಿಯಿಂದ ಮಂತ್ರಗಳು ಹೇಳ್ತೀವಿ, ಹಾಡು ಹೇಳ್ತೀವಿ, ಜಪ ಮಾಡ್ತೀವಿ, ಅದೆಲ್ಲ ಮಾಡಿದಾಗ ಮನೋಮಯ ಕೋಶಕ್ಕೆ ಲಾಭ ಆಗುತ್ತೆ. ಮಂತ್ರ ಪಠನ, ಮಂತ್ರಗಳಿಗೆ ಬರುವ ಓಂಕಾರೋಚ್ಚಾರಣೆಗಳಿಂದ ಪ್ರತಿ ನಮಗೂ ಓಂ ನಮಃ ಬರುತ್ತಲ್ಲ, ಅದು ಪ್ರಾಣಾಯಾಮಕ್ಕೆ ಸಮ. ಗಂಡಸರು ಪ್ರಾಣಾಯಾಮ ಸಂಧ್ಯಾ ವಂದನೆ ಮಾಡ್ತಾರಲ್ಲ, ಅದು ಆಕ್ಚುಲಿ ಸರಿಯಾದ ಕ್ರಮದಲ್ಲಿ ಮಾಡಿದ್ರೆ ಅದು ಪ್ರಾಣಾಯಾಮ. ಓಂ ನಮಃ ಅನ್ನೋದು ಪ್ರಾಣಮಯ ಕೋಶಕ್ಕೆ ಒಳ್ಳೆ ಲಾಭ. ಈಗೆಲ್ಲ ಪುರೋಹಿತರ ಕೈಯಲ್ಲಿ ಹೇಳ್ಸ್ಬಿಡ್ತೀವಿ, ಕ್ಯಾಸೆಟ್ ಅಲ್ಲಿ ಹಾಕ್ಬಿಡ್ತೀವಿ. ಬಟ್ ನಾವೇ ಮಂತ್ರಗಳು ಹೇಳಿದಾಗ ಅದು ಪ್ರಾಣಮಯ ಕೋಶಕ್ಕೆ ಪೂರ್ಣ ಯೋಗಿಕ್ ಲಾಭ ಇದೆ ಅಂತ ಹೇಳ್ತಾರೆ. ಬಾಹ್ಯಾಂತರ ಕುಂಭಕಗಳಾಗುತ್ತೆ ಓಂ ನಮಃ. ಅದಕ್ಕೆ ಸಂಸ್ಕೃತದಲ್ಲೇ ಮಂತ್ರಗಳೆಲ್ಲ ಇರೋದು. ಇತ್ತೀಚೆಗೆ ನಾವು ಅರ್ಥ ತಿಳ್ಕೊಂಡ್ ಮಾಡಿದ್ರೆ ನಮಗ್ ಭಕ್ತಿ ಜಾಸ್ತಿ ಬರುತ್ತೆ ಅಂತ ಸಂಸ್ಕೃತನ ಬಿಟ್ಟು, ಯಾಕಂದ್ರೆ ನಾವು ಸಂಸ್ಕೃತನ ಸ್ಟಡಿ ಮಾಡಲ್ಲ, ಅರ್ಥ ಮಾಡ್ಕೊಳ್ಳಲ್ಲ, ನಮಗೆ ಹೊಸ ತರ ಅಂತೇಳಿ ಕನ್ನಡಕ್ಕೆ ತರ್ಜುಮೆ ಮಾಡ್ಕೊಂಡ್ಬಿಟ್ಟು ಕನ್ನಡದಲ್ಲಿ ಪೂಜೆ ಮಾಡಿಸ್ಕೊಳ್ಳೋದು, ಕನ್ನಡದಲ್ಲಿ ಮದುವೆ ಮಾಡೋದು ಎಲ್ಲ ಮಾಡ್ತಾರೆ. ಆದ್ರೆ ಸಂಸ್ಕೃತಕ್ಕೆ ತನ್ನದೇ ಆದ ಒಂದು ಹಿರಿಮೆ ಘನತೆ ಒಂದೇ ಅಲ್ಲ, ಆಧ್ಯಾತ್ಮಿಕ, ಯೌಗಿಕ, ಶಾರೀರಿಕ ಎಲ್ಲಾ ತರ ಲಾಭ ಇದೆ. ಎಲ್ಲಾ ಸೆಂಟರ್ಸ್ ಆಕ್ಟಿವೇಟ್ ಆಗುತ್ತೆ, ಆರೋಗ್ಯ ಸುಧಾರಣೆ ಆಗುತ್ತೆ, ಪಂಚಕೋಶಗಳಿಗೂ ಆರೋಗ್ಯ ಆಗುತ್ತೆ. ಆದ್ರಿಂದ ಸಂಸ್ಕೃತನ ದೇವ ಭಾಷೆ ಅಂತ ಕರೆದಿದ್ದು. ನಾವು ಸಂಸ್ಕೃತನ ಅರ್ಥ ಮಾಡಿಕೊಂಡು ಕಲಿಯೋ ಇಂಟ್ರೆಸ್ಟ್ ತೋರ್ಸಲ್ಲ. ಏನೋ ಹೊಸ ಅಲೆ ಅಂತ ನಮ್ಮ ಮಾತೃಭಾಷೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಮಾಡ್ಬಿಡ್ತೀವಿ. ಅದು ಪೂರ್ಣ ಲಾಭ ಸಿಗಲ್ವಂತೆ. ಯಾಕೆ ಅಂದ್ರೆ ಸಂಸ್ಕೃತ ಮಂತ್ರಗಳಲ್ಲಿ ಆಯಾ ಸೆಂಟು ಉದ್ದೀಪನ ಆಗುವಂತ ಅಕ್ಷರ ಜೋಡಣೆ ಆಗಿರ್ತಂತೆ. ಓಂ ಅಂದಾಗ್ಲಿ, ಭಗವಂತ ಅಕ್ಷರಗಳಾಗ್ಲಿ, ನಾಮ ಅಂತ ಅದನ್ನ ಟ್ರಾನ್ಸ್ಲೇಟ್ ಮಾಡುವಾಗ
ಆ ಸೆಂಟೆನ್ಸ್ಗೆ ಏನ್ ಬರ್ಬೇಕು ಅದು ಬರಲ್ವಂತೆ ನಮ್ಮ ಭಾಷೆ ಟ್ರಾನ್ಸ್ಲೇಟ್ ಮಾಡಿದಾಗ. ಆದ್ರಿಂದ ನಮ್ ದೊಡ್ಡವ್ರು ಹಾಕಿ ಕೊಟ್ಟ ಪದ್ಧತಿ ಸಂಸ್ಕೃತನೇ ಕಲ್ತು ಸಂಸ್ಕೃತದಲ್ಲೇ ಮಂತ್ರ ಹೇಳೋದನ್ನ ಪೂರ್ಣ ಲಾಭ ಪಡ್ಕೊಳ್ಳೋಣ ಅಂತ ನಾನು ತಿಳ್ಕೊಂಡ್ರ ನಾಲೆಡ್ಜ್ ಇಂದ ಹೇಳ್ತಾ ಇದ್ದೀನಿ. ನಿಮ್ಗೆ ಅರ್ಥ ಬೇಕಾದ್ರೆ ಕನ್ನಡದಲ್ಲಿ ಓದಿ ತಿಳ್ಕೊಳ್ಳೋಣ. ಆದ್ರೆ ಭಗವಂತನ ಉಪಾಸನೆ ಮಾಡುವಾಗ ಪಂಚಕೋಶಗಳಿಗೂ ಲಾಭ ಸಿಗ್ಬೇಕು ಅಂದ್ರೆ ಸಂಸ್ಕೃತ ಮಂತ್ರಗಳೇ ಅತ್ಯಂತ ಶ್ರೇಷ್ಠ. ಆಮೇಲೆ ವಿಜ್ಞಾನಮಯ ಕೋಶ ಕೊನೆಗೆ ನಾವೇ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ. ಅಲ್ಲಿ ಏನಕ್ಕೆ ಮಾಡ್ತೀವಿ ಅಂತ ಅರ್ಥ ಮಾಡ್ಕೊಳ್ತೀವಲ್ವಾ, ತಿಳಿದು ಮಾಡ್ತೀವಿ. ಹೀಗೆ ಸಾಪದಾನ ಸಮಾಧಾನಗಳಿಂದ ತ್ರಿಕರಣ ಸಾಮರಸ್ಯದಿಂದ ಮಾಡಿದ ಪೂಜೆಯಲ್ಲಿ ಸೌಮ್ಯತೆ ಸಾತ್ವಿಕಗಳುಂಟಾಗಿ ತಲ್ಲೀನತೆಯಿಂದ ತ್ರಿಕರಣ ಶುದ್ಧಿ ಉಂಟಾಗಿ ಕ್ರಮೇಣ ಧನ್ಯತೆ ಈಶ್ವರ ಸಮರ್ಪಣಾ ಭಾವಗಳಿಂದ ಕರ್ತೃತ್ವ ಭಾವದ ಬ್ರಹ್ಮನ್ನ ನಿವೇದಿಸ್ತೀವಿ. ಅಹಂಕಾರ ಹೋಗುತ್ತೆ. ಯಜ್ಞದಾನ ತಪಸ್ಸು ಇರುತ್ತಲ್ಲ ಹಬ್ಬಗಳಲ್ಲಿ, ಅದು ಹೇಳ್ತಾ ಇದ್ದಾರೆ ಯಜ್ಞದಿಂದ ಅಹಂಕಾರ ನಾಶ. ಯಜ್ಞ ಅಂದ್ರೆ ಹವನ ಅಂತಲೇ ತಗೋಬಾರ್ದು. ಪೂಜಾ ವ್ರತಗಳು ಇವೆಲ್ಲ ಯಜ್ಞನೇ, ದೇವತಾ ಯಜ್ಞ ಅಲ್ವಾ. ಅದರಿಂದ ನಾನು ಅಹಂಕಾರ ಕಡಿಮೆ ಆಗುತ್ತೆ. ಆಮೇಲೆ ದಾನ, ಪುರೋಹಿತರು ಕೊಡೋದಾಗ್ಬೋದು, ಮುತ್ತೈದರು ಕೊಡೋದಾಗ್ಬೋದು, ಬಡಬಗರ್ ಮಾಡೋ ದಾನ ಆಗ್ಬೋದು. ನಾನು ನನ್ನದು ಎರಡೂ ಕಡಿಮೆ ಆಗುತ್ತೆ. ಯಜ್ಞದಿಂದ ಅಹಂಕಾರ ನಾಶವು, ದಾನದಿಂದ ಮಮತ್ವ ನನ್ನದು ಕಡಿಮೆ ಆಗ್ತಾ ಬರುತ್ತೆ. ಆಮೇಲೆ ತಪಸ್ಸು, ಅವತ್ತೆಲ್ಲ ಭಗವಂತ ವಿಶೇಷವಾದ ಹಬ್ಬ ಹರಿದಿನಗಳಲ್ಲಿ ಬೆಳಿಗ್ಗೆ ಬೇಗ ಹೇಳ್ತೀವಿ, ಮಡಿ ಮಾಡ್ತೀವಿ. ಆಮೇಲೆ ನೇಮ ನಿಷ್ಠೆ ಜಾಸ್ತಿ ಮಾಡ್ತೀವಿ. ಭಗವಂತನಿಗೋಸ್ಕರ ಅಡಿಗೆ ಎಲ್ಲಾ ಮಾಡ್ತೀವಿ. ನೇಮ ಜಾಸ್ತಿ ಉಪವಾಸ ಮಾಡ್ತೀವಿ. ತಕ್ಷಣ ಕಾಫಿ ತಿಂಡಿ ಅರ್ಜೆಂಟ್ ಮಾಡ್ಕೊಂಡೆ ಭಗವಂತನ ಪೂಜೆ ಆಗ್ಲಿಯಪ್ಪ ಅಂತ ಅವತ್ತೆಲ್ಲ ತಪಸ್ ಮಾಡ್ತಿಲ್ವಾ. ಕಾಯ ವಾಚ ಮನಸ್ಸ ತಪಸ್ ಮಾಡೋದ್ರಿಂದ ಸ್ವೇಚ್ಛಾಚಾರ ಕೊಬ್ಬಿಸಿರ್ತೀವಿ, ಶರೀರ ಮನಸ್ಸು ಬುದ್ಧಿಗಳೆಲ್ಲ, ಅದಕ್ಕೆಲ್ಲ ತಪಸ್ ಮಾಡ್ತೀವಿ ಅವತ್ತು. ಇವೆಲ್ಲ ಮಾಡಿದಾಗ ಮನಸ್ಸಿಗೆ ಆತ್ಮಕ್ಕೆ ಉನ್ನತಿಗೆ ಮಾರ್ಗ ಆಗುತ್ತೆ, ತಪಸ್ಸಾಗುತ್ತಲ್ಲ ಎಲ್ಲಾ ರೀತಿಯಲ್ಲೂ ಗೃಹಸ್ಥರಿಗೆ. ಹೀಗೆ ದೇವತಾ ವಿಗ್ರಹಾರಾಧನೆ ಮತ್ತು ದೇವಚಿತ್ರಾರಾಧನೆಯಿಂದ ನಾವು ಮಾಡಿದ ಪೂಜೆಯು ತಪ್ಪದೇ ದೇವರನ್ನು ತಲುಪುತ್ತದೆ ಅಂತ ಇದ್ರ ಮಹತ್ವ ಹೇಳಿದ್ದಾರೆ. ಯಜ್ಞದಾನ ತಪಸ್ಸು ಏನಕ್ಕೆ ಮಾಡ್ತೀವಿ, ಷೋಡಶೋಪಚಾರ ಪೂಜೆಯ ಅರ್ಥ ಏನು, ಸಂಸ್ಕೃತ ಮಂತ್ರ ಪೂರ್ವಕವಾಗಿ ವ್ರತವೇ ಮಾಡಿದಾಗ ಪಂಚಕೋಶಗಳಿಗೆ ಹೇಗ್ ಲಾಭ ಆಗುತ್ತೆ, ಇಷ್ಟನ್ನು ಚಿಕ್ಕಮ್ಮ ಹೇಳಕ್ ಇಷ್ಟಪಟ್ಟಿದ್ದಾರೆ. ಅವ್ರ ಪ್ರಯತ್ನ ಅದಿತ್ತು. ಅದಕ್ಕೋಸ್ಕರ ನಾನು ಸ್ವಲ್ಪ ನನಗೆ ಗೊತ್ತಿರೋಷ್ಟು 4 ಸೆಂಟೆನ್ಸ್ ಹೇಳಿದ್ದೀನಿ. ನನಗೆ ಹೆಚ್ಚಿನ ನಾಲೆಡ್ಜ್ ಇಲ್ಲ. ನನಗೆ ಗೊತ್ತಾದಷ್ಟ ಈ ವಿಷಯದ ಬಗ್ಗೆ ಚಿಂತನೆ ಮಾಡೋಣ ಅನ್ಸಿ ನಾನು ಮಾಡಿದ್ದೀನಿ ಅಷ್ಟೇ. ತುಂಬಾ ಸಂತೋಷ ಆಯ್ತು ಜ್ಯೋತಿ ಅವರೇ. ತುಂಬಾ ಚೆನ್ನಾಗಿತ್ತು ಅಕ್ಕ, ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿತ್ತಲ್ಲ, ಬರ್ದಿರೋದಕ್ಕೆ ಪಾಪ ಅವ್ರು ಈ ವಿಷಯದ ಮೇಲೆ ಬೆಳಕು ಚೆನ್ನಾಗಿತ್ತು ಅಂದ್ರೆ ತಿಳ್ಕೊಳ್ಳೋದಾಗಿತ್ತು ಅಂತ ಅಂದ್ರೆ ನಮ್ಗೆ ಅರ್ಥ ಆಯ್ತು. ಮೆಚ್ಕೊಳ್ಳೋದಲ್ಲ, ಬೇಕಾಗಿರೋದು ಚಿಕ್ಕಮ್ಮ ಬರ್ದಿದ್ರಲ್ಲ ಅದನ್ನ ನಾನು ಆ ಕಡೆ ನಾವು ಜಾಸ್ತಿ ಗಮನ ಹರಿಸಿ ಚಿಂತನೆ ಮಾಡೋಣ ಅನ್ನೋ ಅಭಿಪ್ರಾಯದಲ್ಲಿ ಹೇಳಿದೆ ಅಷ್ಟೇ. ಎಲ್ಲ ಟೈಮ್ ಆಯ್ತು ಅಂದ್ರೆ ಇವತ್ತು ಮುಗಿಸೋಣ, ಇನ್ನೊಂದಿನ ಆಡ್ತೀನಿ. ಇನ್ನೊಂದಿನ ಆಡ್ತೀರಾ? ಅಲ್ಲ ಟೈಮ್ ಆಗಿದ್ರೆ ಪಾಪ ನಾನು ಇಷ್ಟೊಂದು ವಿಷಯ ತಗೊಂಡಲ್ಲ. ನನಗೆ ಹಾಡಾಡೋದಕ್ಕಿಂತ ಚಿಕ್ಕಮ್ಮ ಪಾಪ ಹೇಳಿರೋ ಸಂದೇಶ ಮುಟ್ಲಿ, ದೇವರಾರಾಧನೆದು, ಷೋಡಶೋಪಚಾರ ಪೂಜೆದು, ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳಿದ್ನಲ್ಲ ಮೊದ್ಲೇ. ಅದಕ್ಕೋಸ್ಕರ ನಾನು ಅನ್ಕೊಂಡೆ ಸಾರ್ ಹೇಳಿದ್ರಲ್ಲಿ ಈ ಪಾಯಿಂಟ್ಸ್ ಎಲ್ಲ ಬರ್ಲಿಲ್ಲ. ಆಧ್ಯಾತ್ಮಿಕ ಲಾಭ ಹೇಳಿದ್ರು ಪಾಪ, ತ್ರಿಕರಣ ಶುದ್ಧಿ ಹೇಳಿದ್ರು, ಷೋಡಶೋಪಚಾರ ಪೂಜೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಅಭಿಪ್ರಾಯ ಬಂತು. ಪಂಚಕೋಶಗಳು ಲಾಭ ಆಗುತ್ತೆ ಅಂತ ಚಿಂತನೆ ಮಾಡೋಣ ಅಂತ ಅನಿಸ್ತು. ಹಾಗಾಗಿ ಜಾಸ್ತಿ ಹೇಳ್ದಂಗಾಯ್ತು. ಇವತ್ತು ಬೇಕಾದ್ರೆ ಸ್ಟಾಪ್ ಮಾಡ್ತೀನಿ. ಇದು ಶಾಂತಿ ಮಂತ್ರ ಹೇಳ್ಬಿಡು. ಹಾ ಹೇಳ್ತೀರಾ? ಹೇಳಿ, ನೀವ್ ಹೇಳ್ಬಿಡಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಬೋಲ್ ವಾಸವಿ ಮಾತಾ ಕೀ ಜೈ.